ಭಾರತ ಎಂಬುದು ಸಂಸ್ಕೃತಿಯಿಂದ ಸಮೃದ್ಧವಾದ ರಾಷ್ಟ್ರ. ಅದಕ್ಕೆ ಪ್ರಪಂಚದಲ್ಲಿ ಭಾರತಕ್ಕೆ ಒಂದು ಶ್ರೇಷ್ಠತೆ ಅಥವಾ ಪ್ರತಿಷ್ಠೆ ಬಂದಕ್ಕೆ ಕಾರಣವಾದ್ದು ಎರಡು ಅಂತ ಹೇಳ್ತಾರೆ. ಸಂಸ್ಕೃತಂ ಭಾರತಸ್ಯ ಪ್ರತಿಷ್ಠೆ ದ್ವೇ, ಸಂಸ್ಕೃತಂ ಸಂಸ್ಕೃತಿಸ್ತಥಾ ಅಂತ ಮಾತು. ಆ ಸಂಸ್ಕೃತಿ ಮತ್ತು ಸಂಸ್ಕೃತ ಭಾಷೆಗಳಿಗೆ ಸಮೃದ್ಧಿಯನ್ನು ತಂದುಕೊಟ್ಟದ್ದು ಇತಿಹಾಸ ಮತ್ತು ಪುರಾಣ ಗ್ರಂಥಗಳು ಮತ್ತು ವೇದ ಗ್ರಂಥಗಳು. ವೇದದ ಭಾಷೆ ಅದು ಲೌಕಿಕ ಸಂಸ್ಕೃತಿಗಿಂತ ಭಿನ್ನವಾದ ಭಾಷೆ. ಸಂಸ್ಕೃತ ಭಾಷೆಯಲ್ಲಿ ಬಹಳ ಸಮೃದ್ಧಿಯನ್ನು ಉಳಿಸಿಕೊಂಡ ಮತ್ತು ಸಮಗ್ರ ಪ್ರಪಂಚಕ್ಕೆ ಆದರ್ಶವಾದ ಸಂಸ್ಕೃತಿಯನ್ನು ಸಾರಿದ ಗ್ರಂಥಗಳಿದ್ದರೆ ಅದು ಇತಿಹಾಸ ಗ್ರಂಥಗಳು ಮತ್ತು ಪುರಾಣ ಗ್ರಂಥಗಳು. ಅದರಲ್ಲಿ ಇತಿಹಾಸ ಗ್ರಂಥಗಳಲ್ಲಿ ಪ್ರಸಿದ್ಧವಾದದ್ದು ರಾಮಾಯಣ, ಮಹಾಭಾರತ ಮತ್ತು ಪಂಚರಾತ್ರಾಗಮ. ಪುರಾಣಗಳು 18, ಅಷ್ಟಾದಶ ಪುರಾಣಗಳು. ಹಾಗಾಗಿ ಇತಿಹಾಸ ಗ್ರಂಥಗಳಲ್ಲಿ ಬಹಳ ದೊಡ್ಡ ಸ್ಥಾನ ಸಿಕ್ಕಿರೋದು ಅದು ರಾಮಾಯಣ ಎಂಬ ಮಹಾ ಗ್ರಂಥಕ್ಕೆ. ಕಾರಣ ಏನು ಅಂದರೆ ರಾಮನ ವ್ಯಕ್ತಿತ್ವ. ಹಾಗಾಗಿ ಒಂದು ಪ್ರಾಚೀನ ಕಾಲದಲ್ಲಿ ಒಂದು ಮಾತು ಇತ್ತು, ಧೀಮಂತರ ಕಾಲದ ಯಾಪನ ಹೇಗೆ ನಡೀತಿತ್ತು ಕಾಲಕ್ಷೇಪ ಅಂತ ಹೇಳಿದರೆ, ಪ್ರಾತಃ ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂತ. ಬೆಳಗಿನ ಹೊತ್ತು ದ್ಯೂತ ಪ್ರಸಂಗ, ಜೂಜಾಟದ ಪ್ರಸಂಗದಲ್ಲಿ, ಮಧ್ಯಾಹ್ನದ ಹೊತ್ತು ಹೆಣ್ಣು ಮಕ್ಕಳ ಪ್ರಸಂಗದಲ್ಲಿ, ರಾತ್ರಿಯಲ್ಲಿ ಕಳ್ಳತನದ ಪ್ರಸಂಗದಲ್ಲಿ ಕಾಲ ಕಳೆಯುತ್ತಿದ್ದರು ಅಂತ. ಅರ್ಥ ಏನು ಅಂತ ಹೇಳಿದರೆ, ಬೆಳಗಿನ ಹೊತ್ತು ಕೆಲಸಕ್ಕೆ ಹೋಗುವ ಮುಂದೆ ಒಂದು 10 ನಿಮಿಷ ಆದರೂ ಮಹಾಭಾರತದ ಕಥೆ, ಜೂಜಾಟದ ಕಥೆ ಅಂದರೆ ಮಹಾಭಾರತದ ಕಥೆಯನ್ನು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಹೇಳ್ತಾ ಇದ್ರಂತೆ. ಮಧ್ಯಾಹ್ನ ಊಟ ಆಗಿ ಮತ್ತೆ ಕೆಲಸಕ್ಕೆ ಹೋಗುವ ಮೊದಲು, ಗದ್ದೆಗೆ ಕೆಲಸಕ್ಕೆ ಹೋಗುವ ಮೊದಲು ಸ್ತ್ರೀ ಪ್ರಸಂಗತಃ ಸಮಗ್ರ ಪ್ರಪಂಚಕ್ಕೆ ಆದರ್ಶ ಆಗಿರತಕ್ಕಂಥ ಸೀತಾಮಾತೆಯ ರಾಮಾಯಣದ ಬಗ್ಗೆ ಒಂದಷ್ಟು ಮಾತನಾಡ್ತಿದ್ರು ಅಂತ. ಅಂಥ ರಾಮಾಯಣಕ್ಕೆ ಅಂಥ ಮಹತ್ವವನ್ನು ಕೊಟ್ಟಿದ್ದರು. ರಾತ್ರಿ ಚೌರ್ಯ ಪ್ರಸಂಗೇನ, ರಾತ್ರಿ ಹೊತ್ತು ಕಳ್ಳತನದ ಕೆಲಸ ಅಂತ. ಅಂದರೆ ಅದು ಇಡೀ ಪ್ರಪಂಚವನ್ನು ಕದ್ದವನು, ಎಲ್ಲ ಮನಸ್ಸನ್ನು ಕದ್ದವನು ಶ್ರೀಕೃಷ್ಣ. ಅವನ ಭಾಗವತರ ಕಥೆಯಲ್ಲಿ ಸಂಜೆ ಹೊತ್ತು ಕಾಲ ಕಳೀತಿದ್ರು ಅಂತ ಒಂದು ಮಾತು ಇದೆ. ಹಾಗಾಗಿ ರಾಮಾಯಣಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ರಾಮನ ಕಥಾನಕ ಶುರುವಾಗಂಥದ್ದೇ ಅತ್ಯಂತ ವಿಚಿತ್ರ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಅಂತ ಅಲ್ಲಿಂದ ಶುರುವಾಗುತ್ತೆ. ಮತ್ತೆ ಶೋಕಃ ಶ್ಲೋಕತ್ವಮಾಗತಃ ಅಂತ ರಾಮಾಯಣ ಶುರು ಮಾಡಬೇಕಾದ್ರೆ ಏನಾಯಿತು ಅಂತ ಹೇಳಿದರೆ, ವಾಲ್ಮೀಕಿಯವರು ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರಂತೆ. ಸ್ನಾನಕ್ಕೆ ಹೋಗಬೇಕಾದ್ರೆ ಅದು ಭೀಕರವಾದ ದೃಶ್ಯ ಅವರ ಕಣ್ಣಿಗೆ ಕಂಡಿತು. ಏನು ಅಂತ ಹೇಳಿದರೆ, ಒಂದು ಕ್ರೌಂಚ ಪಕ್ಷಿ, ಆ ಕ್ರೌಂಚ ಪಕ್ಷಿಯನ್ನು ಒಬ್ಬ ಬೇಡ ಕೊಲ್ತಾ ಇದ್ದಾನೆ, ಬಾಣ ಇಟ್ಟು ಕೊಲ್ತಾ ಇದ್ದಾನೆ. ಕೊಲ್ತಾ ಇರಬೇಕಾದ್ರೆ ಎರಡರಲ್ಲಿ ಜೋಡಿ ಹಕ್ಕಿಯಲ್ಲಿ ಒಂದನ್ನು ಮಾತ್ರ ಕೊಲ್ತಾನೆ, ಇನ್ನೊಂದು ಅಪಲಾಪ ಮಾಡ್ತಾ ಇದೆ. ತನ್ನ ಗಂಡು ಹಕ್ಕಿಯನ್ನು ಕಳೆದುಕೊಂಡ ಹೆಣ್ಣು ಕ್ರೌಂಚ ಪಕ್ಷಿ, ನಮ್ಮ ಆಡು ಭಾಷೆಯಲ್ಲಿ ಕೊಂಗೂರು ಅಂತ ಹೇಳ್ತಾರೆ, ಅದು ಗದ್ದೆಯಲ್ಲೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಮರಕ್ಕೆ ಎತ್ತರಕ್ಕೆ ಹಾರಿ ಮರದ ಮೇಲೆ ಕೂತ್ಕೊಳ್ಳೋದುಂಟು. ಹಾಗೆ ಕೂತಿರತಕ್ಕಂಥ ಕೊಂಗೂರು ಪಕ್ಷಿಗಳಲ್ಲಿ ಎರಡರಲ್ಲಿ ಒಂದನ್ನು ಕೊಂದ ಅಂತ. ಹಾಗಾಗಿ ಅದನ್ನು ಕಂಡ ವಾಲ್ಮೀಕಿಯ ಬಾಯಿಯಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ಮಾತು ಬಂತು. ಹಾಗಾಗಿ ಮಾನಿಷಾದ ಪ್ರತಿಷ್ಠಾಂತ್ವಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ ಹೇಳುವಲ್ಲಿ ರಾಮಾಯಣ ಶುರುವಾಗುತ್ತೆ. ಈ ಶೋಕವೇ ಶ್ಲೋಕ ರೂಪವನ್ನು ಪಡೆದು ಸಮಗ್ರ ರಾಮಾಯಣಕ್ಕೆ ಮೂಲ ಶ್ಲೋಕವಾಗಿ ಪರಿಣತವಾಗುತ್ತೆ ಅಂತ. ಅದು ಇನ್ನೊಂದು ಶ್ಲೇಷಾರ್ಥ ಇದೆ ಅದಕ್ಕೆ. ಒಂದು ಕಡೆ ಆ ಕ್ರೌಂಚ ಪಕ್ಷಿಯ ಜೋಡಿಯಲ್ಲಿ ಗಂಡನ್ನು ಕೊಂದು ನೀನು ತುಂಬ ಕಾಲ ಚೆನ್ನಾಗಿ ಬದುಕಬೇಡಕ ಅಂತ ಹೇಳುವಂಥ ಒಂದು ಶಾಪ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರಾಮನ ಪ್ರತಿಷ್ಠೆಯನ್ನು ಹೇಳುವಂಥ ಶ್ಲೋಕ ಅದು. ಆ ಕ್ರೌಂಚ ಮಿಥುನ ಅಂತ ಹೇಳಿದರೆ ಆ ರಾವಣ ಮತ್ತು ಮಂಡೋದರಿಯ ಜೋಡಿ. ಅದರಲ್ಲಿ ಪುರುಷ ಪಕ್ಷಿಯನ್ನು ಕೊಂದ ಹಾಗೆ ರಾವಣನನ್ನು ಕೊಂದದ್ದು ರಾಮ ಅಂತ ಹೇಳುವಂಥ ಮಾತು ಕೂಡ ಒಂದು ಧ್ವನಿ, ಅದರ ಅರ್ಥ ಇದೆ. ಹೀಗೆ ರಾಮಾಯಣ ಶುರುವಾಗುತ್ತೆ. ಅತ್ಯಂತ ಅದ್ಭುತವಾದ ಕಾವ್ಯ ರಾಮಾಯಣ. ಅದರಿಂದ ಅದನ್ನು ಆಧರಿಸಿಕೊಂಡು ಅನೇಕ ರಾಮಾಯಣಗಳು ಬಂತು. ಚಂಬೂ ರಾಮಾಯಣ, ಇನ್ನೂ ಅನೇಕ ರಾಮಾಯಣಗಳು ಬಂತು. ಕಾಳಿದಾಸ ಅನೇಕ ಕಾವ್ಯಗಳನ್ನು ಬರೆದ. ಅನೇಕ ಮಹನೀಯರು, ಭವಭೂತಿಯಂತಹ ಮಂದಿ ಸಾವಿರ ನಾಟಕಗಳನ್ನು, ಕಾವ್ಯಗಳನ್ನು ಬರೀಲಿಕ್ಕೆ ರಾಮಾಯಣ ಮಹಾಭಾರತ ಇವರಿಗೆ ಸ್ಫೂರ್ತಿ. ಆ ರಾಮಾಯಣದ ಕಥೆಯ ಬಗ್ಗೆ ಒಂದು ಸುಂದರವಾದ ಮಾತು ಏನು ಅಂದರೆ,
ಅಕರ್ಣ ಮಕರೋಚ್ಛೇಷಂ ವಿಧಿ ಬ್ರಹ್ಮಾಂಡ ಭಂಗದೀಹಿ ಶ್ರುತ್ವ ರಾಮಕಥಾಂ ರಮ್ಯಾಂ ಶಿರಕ್ಕಸ್ಯ ನ ಕಂಪತೆ ಅಂತ ಒಂದು ಮಾತು. ಅಂದರೆ ಶೇಷದೇವರಿದಾರಲ್ಲ ಹಾವು, ಅದಕ್ಕೆ ಕಿವಿಯನ್ನೇ ಕೊಡಲಿಲ್ಲ ಅಂತೆ. ವಿಧಿ ಅಂದರೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ನಂತರ ಅದಕ್ಕೆ ಕಿವಿಯನ್ನೇ ಕೊಡಲಿಲ್ಲ ಅಂತೆ. ಹಾವಿಗೆ ಕಿವಿ ಇಲ್ಲ, ನಮ್ಗೆ ಗೊತ್ತಿದೆ. ಅಕರ್ಣ ಮಕರೋಚ್ಛೇಷಂ ವಿಧಿ, ಕಾರಣ ಏನು? ವಿಧಿ ಚತುರ್ಮುಖ ಬ್ರಹ್ಮ ನಮಗೆಲ್ಲ ಕಿವಿ ಕೊಟ್ಟು ಸೃಷ್ಟಿ ಮಾಡಿದರೆ ಆ ಶೇಷನಿಗೆ ಯಾಕೆ ಕಿವಿ ಕೊಡಲಿಲ್ಲ ಅಂತ ಕೇಳಿದರೆ ಅದಕ್ಕೊಂದು ಮಾತು ಹೇಳ್ತಾರೆ. ಏನು ಅಂದರೆ, ರಾಮನ ಕಥೆ ಎಷ್ಟು ಸುಂದರ ಅಂದರೆ ಅದನ್ನು ಕೇಳಿದ ಯಾರು ಕೂಡ ತಲೆ ಅಲಗಾಡಿಸದೆ ಇರೋದೇ ಇಲ್ಲ ಅಂತೆ. ಒಂದು ವೇಳೆ ಶೇಷನೂ ಕೇಳಿ ತಲೆಗೆ ಅಲಗಾಡಿಸಿಬಿಟ್ರೆ ಇಡೀ ಬ್ರಹ್ಮಾಂಡ ಬಿದ್ದು ಹೋಗಿಬಿಡುತ್ತೆ. ಆದ್ರಿಂದ ಅವನಿಗೊಂದು ಕಿವಿ ಕೊಡೋದು ಬೇಡ ಅಂತ ಭಗವಂತ ಇಷ್ಟಪಟ್ಟಂತೆ. ಅಕರ್ಣ ಮಕರೋಚ್ಛೇಷಂ ವಿಧಿ ಬ್ರಹ್ಮಾಂಡ ಭಂಗದಿಹಿ, ಬ್ರಹ್ಮಾಂಡಕ್ಕೆ ಭಂಗ ಬಂದುಬಿಟ್ರೆ ಯಾಕೆ ಭಂಗ ಬರುತ್ತೆ ಅಂತ ಹೇಳಿದರೆ ಶ್ರುತ್ವ ರಾಮಕಥಾಂ ರಮ್ಯಾಂ ಶಿರಕ್ಕಸ್ಯ ನ ಕಂಪತಿ. ಓಹ್, ಎಷ್ಟು ಚೆನ್ನಾಗಿದೆ ಅಂತ ತಲೆಗೆ ಅಲ್ಲಾಡಿಸೋದು ಯಾರು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ತಲೆ ಅಲ್ಲಾಡಿಸ್ತಾರೆ. ಶೇಷನು ತಲೆ ಅಲ್ಲಾಡಿಸ್ಬಿಟ್ರೆ ಭೂಮಿಯ ಕಥೆ ಏನು ಅಂತ ಅವನಿಗೊಂದು ಕಿವಿ ಕೊಡಲಿಲ್ಲ ಅಂತ ರಾಮಾಯಣದ ಬಗ್ಗೆ ಅಂಥ ಸುಂದರವಾದ ಮಾತು ಬರುತ್ತೆ. ಅಂಥ ಅದ್ಭುತವಾದ ರಾಮಾಯಣ ಅಂತ ಹೇಳುವುದನ್ನು ಪ್ರಾಚೀನ ಕವಿಗಳು ಯಾರು ಮೆಚ್ಚದೇ ಇರಲೇ ಇಲ್ಲ ರಾಮಾಯಣವನ್ನು. ಹಾಗಾಗಿ ರಾಮಾಯಣದಲ್ಲಿ ರಾಮನ ಕಥೆಗೆ ಮಹತ್ವವನ್ನು ಹೇಳಬೇಕಾದ್ರೆ ಅನೇಕ ಪ್ರಸಂಗಗಳಿದ್ದಾವೆ. ರಾಮ ವನಗಮನ ಮಾಡಬೇಕಾದ್ರೆ ವಿಶ್ವಾಮಿತ್ರರು ದಶರಥರ ಒತ್ತಾಯ ಮಾಡಿ ಕರ್ಕೊಂಡು ಹೋದರು ಇಬ್ಬರು ಮುದ್ದು ಮಕ್ಕಳನ್ನು. ದಶರಥನಿಗೆ ಕೊಡಲಿಕ್ಕೆ ಇಷ್ಟವೇ ಇಲ್ಲದಿದ್ದರೂ ಕೂಡ ಇನ್ನು ಋಷಿಗಳ ಶಾಪದಿಂದ ನನಗೆ ತೊಂದರೆ ಬರುವುದು ಬೇಡ ಅಂತ ಕುಲಗುರುಗಳಾದ ವಶಿಷ್ಠರ ಸಲಹೆಯಂತೆ ವಿಶ್ವಾಮಿತ್ರರ ಹತ್ರ ಕಾಡಿಗೆ ಕಳಿಸಿದರು. ಮೊದಲ ದಿವಸ ತುಂಬ ದೀರ್ಘ ಪ್ರಯಾಣವಾಗಿದೆ. ಮಕ್ಕಳು ರಾತ್ರಿ ಪ್ರಯಾಣದ ನಂತರ ಮಲಗಿದ್ದಾರೆ. ಬೆಳಿಗ್ಗೆ ಏಳಬೇಕು. ಯಾವಾಗಲೂ ಎಚ್ಚರ ಇರುವ ಭಗವಂತನಿಗೆ ಇನ್ಯಾರು ಏಳಿಸಬೇಕಾಗಿಲ್ಲ. ನಾನು ನಿನ್ನೆ ಹೇಳಿದೆ ಅಲ್ಲ, ಚಾತುರ್ಮಾಸ್ಯದಲ್ಲಿ ಭಗವಂತ ಮಲಗಿದ್ದಾನೆ ಅಂತ ಹೇಳೋದು ಕೂಡ ನಾಟಕ ಅಷ್ಟೇ ಹೊರತು ಭಗವಂತನಿಗೆ ನಿದ್ರೆ ಇಲ್ಲ. ದೇವತೆಗಳಿಗೆ ನಿದ್ರೆ ಇಲ್ಲ. ಅವರು ಅಸ್ವಪ್ನರು. ಸ್ವಪ್ನ ಅಂದರೆ ಕಣ್ಣು ಮುಚ್ಚಿದ್ದು, ಸ್ವಪ್ನರೇ ಅಲ್ಲ, ಅವರು ಅಸ್ವಪ್ನರು. ಹಾಗಿದ್ದ ಮೇಲೆ ರಾಮನಿಗೆ ನಿದ್ರೆ ಅಂತ ಅರ್ಥ ಅಲ್ಲ. ಕಾಡಿನಲ್ಲಿ ಮಲಗಿದ್ದಾರೆ. ಒಂದು ಪ್ರಪಂಚದಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಜೀವನದಲ್ಲಿ ಹೇಗಿರ್ತಾನೆ ಅಂತ ಹೇಳುವುದಕ್ಕೆ ರಾಮ ಒಂದು ಆದರ್ಶ ವ್ಯಕ್ತಿಯಾಗಿ ಕಂಡವನು. ಒಂದು ಕೂಟು ಕುಟುಂಬದಲ್ಲಿ ಹುಟ್ಟಿ ಅಲ್ಲಿಯೂ ಕೂಡ ಅತ್ತೆ ಸೊಸೆಯರ ಜಗಳ ಇರ್ಬೋದು, ಅಮ್ಮ ಚಿಕ್ಕಮ್ಮರ ಜಗಳ ಇರ್ಬೋದು, ಇದೆಲ್ಲವನ್ನೂ ಅನುಭವಿಸಿ ಇದನ್ನೆಲ್ಲ ಮೀರಿ ಹೇಗೆ ತಾನು ದೇವನಾಗಿ ಕಾಣಿಸಿಕೊಂಡ ಅಂತ ಹೇಳುವುದಕ್ಕೆ ರಾಮನೊಬ್ಬ ಉದಾಹರಣೆಯಾಗಿರುವಂತಹ ವ್ಯಕ್ತಿ. ಹಾಗಾಗಿ ರಾಮನ ಒಂದು ವ್ಯಕ್ತಿತ್ವನೇ ಅದ್ಭುತವಾದ ವ್ಯಕ್ತಿತ್ವ. ಹಾಗಾಗಿ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅಂತ ಹೇಳುವಂತಹದ್ದಾಗಿ ಸಾಮಾನ್ಯವಾಗಿ ಭಗವಂತ ಮನುಷ್ಯನಾಗಿ ಅವತಾರ ಮಾಡೋದು ಯಾಕೆಂದರೆ ಮನುಷ್ಯನಾಗಿ ಹೇಗಿರಬೇಕು ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ. ಹಾಗಿದ್ದಾಗ ರಾಮ ಮನುಷ್ಯನಾಗಿ ಕಂಡದ್ದು ಯಾಕೆಂದರೆ ಮನುಷ್ಯರ ವರ್ತನೆ ಹೇಗಿರಬೇಕು ಅಂತ ತೋರಿಸ್ಲಿಕ್ಕೋಸ್ಕರ. ಹಾಗಾಗಿ ಸೂರ್ಯೋದಯದ ಕಾಲದಲ್ಲಿ ರಾಮ ಲಕ್ಷ್ಮಣರು ಹೇಳ್ಬೇಕು ತಾನೆ. ಹೇಳ್ಬೇಕಾದ್ರೆ ಕೌಸಲ್ಯ ಸುಪ್ರಜಾರಾಮ ಅಂತ ಮೊದಲು ರಾಮಾಯಣದಲ್ಲಿ ವಿಶ್ವಾಮಿತ್ರ ಗುರುಗಳು ಕಾಡಿನಲ್ಲಿ ಮಲಗಿದ್ದ ಮುದ್ದು ಮಕ್ಕಳನ್ನು, ಪುಟಾಣಿ ಮಕ್ಕಳನ್ನು ಎಬ್ಬಿಸುವಂಥ ಒಂದು ಶ್ಲೋಕ ಬರುತ್ತೆ. ನಮಗೂ ಒಂದು ಪಾಠ ಏನಿದೆ ಅಂತ ಹೇಳಿದರೆ, ನೀತಿ ಏನಿದೆ ಅಂತ ಹೇಳಿದರೆ, ಸೂರ್ಯೋದಯವಾತು ಏಳಿ ಅಂತ ಮಕ್ಕಳನ್ನು ಎಬ್ಬಿಸ್ತಾನಲ್ಲ ವಿಶ್ವಾಮಿತ್ರ. ನಾವು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳೋದು ಪ್ರಾಚೀನ ಸಂಪ್ರದಾಯ. ಬೇಗ ಮಲಗಬೇಕು, ಬೇಗ ಏಳಬೇಕು ಅಂತ. ಮತ್ತೆ ಬೇಗ ಆಹಾರ ಸ್ವೀಕಾರ ಮಾಡಬೇಕು. ರಾತ್ರಿ 11-12 ಗಂಟೆಗೆ ಆಹಾರ ಸ್ವೀಕಾರ ಮಾಡೋದು ಯಾವ ಕ್ರಮದಲ್ಲಿ ಇಲ್ಲ. ಎಲ್ಲಿವರೆಗೆ ಅಂದರೆ ಜೈನ ಸಂಪ್ರದಾಯದಲ್ಲಿ ಎಷ್ಟು ಅದು ಒಳ್ಳೆಯ ಸಂಪ್ರದಾಯ ಅಂದರೆ ಸೂರ್ಯಾಸ್ತಕ್ಕಿಂತ ಮೊದಲು ಊಟ ಮಾಡಿಬಿಡಬೇಕು ಅಂತ ಅವರು ಹೇಳ್ತಾರೆ. ಕಾರಣ ಏನು ಅಂದರೆ ಸೂರ್ಯೋದಯದ ನಂತರ ಸೂರ್ಯನ ಗತಿಗೆ ಅನುಗುಣವಾಗಿ ನಮ್ಮ ಜಠರಾಗ್ನಿಯು ಕೂಡ ಪ್ರಜ್ವಲಿಸುತ್ತಂತೆ. ಮಧ್ಯಾಹ್ನದ ಹೊತ್ತು ಒಳ್ಳೆ ಪ್ರಜ್ವಲನೆ ಇರುವುದರಿಂದ ಮಧ್ಯಾಹ್ನ ಊಟ ಮಾಡಿದರೆ ಬೇಗ ಕರಗಿ ಹೋಗುತ್ತಂತೆ. ಆಮೇಲೆ ಸೂರ್ಯಾಸ್ತ ಆದಮೇಲೆ ಜಠರದ ಅಗ್ನಿಯು ಕೂಡ ಮಂದವಾಗ್ತಾ ಹೋಗೋದ್ರಿಂದ ಆಮೇಲೆ ಎಷ್ಟು ಹೊತ್ತು ಲೇಟಾಗಿ ಊಟ ಮಾಡ್ತೀರಿ ಅಷ್ಟು ಜೀರ್ಣಕ್ರಿಯೆಗೆ ಬಾಧಕ ಮತ್ತು ಆಯುಸ್ಸಿಗೆ ಬಾಧಕ ಅಂತ ಹೇಳೋದು ಅದು ಆಯುರ್ವೇದ ಶಾಸ್ತ್ರದಲ್ಲಿ ಸುಶ್ರುತಾದಿ ಸಂಹಿತೆಯಲ್ಲಿ ಬಂದಿರತಕ್ಕಂಥ ಮಾತು. ಹಾಗಾಗಿ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಹೇಳೋದು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ಯಾಕೆಂದರೆ ಆ ಮುಹೂರ್ತದಲ್ಲಿ ಅದ್ಭುತವಾದ ಶಕ್ತಿ ವಾತಾವರಣದಲ್ಲಿ ಇರುತ್ತೆ. ಆದ್ದರಿಂದ ಆ ಮುಹೂರ್ತದಲ್ಲಿ ಎದ್ದರೆ ನಮ್ಮ ಎಲ್ಲ ಬೌದ್ಧಿಕವಾದ ಶುದ್ಧಿ ಇರುತ್ತೆ. ಪರಿಸರದಲ್ಲಿ ಅದಕ್ಕೆ ಪೂರಕವಾದ ರೀತಿಯ ವಾತಾವರಣ ಇರುವುದರಿಂದ ಬೇಗ ಏಳಬೇಕು ಅಂತ ನಮ್ಮ ಪ್ರಾಚೀನರು ಹೇಳಿದ್ದಾರೆ. ಹಾಗಾಗಿ ಸೂರ್ಯ ಇದು ಮೊದಲು ಈ ಪ್ರಪಂಚಕ್ಕೆ ಬರುವ ಫಸ್ಟ್ ಗೆಸ್ಟ್ ಯಾರು ಅಂದರೆ ಸೂರ್ಯ. ಮೊದಲು ಅತಿಥಿಗಳು ಬರಬೇಕಾದ್ರೆ ಅವರು ಬಂದ ಮೇಲೆ ನಾವು ಹೇಳೋದಲ್ಲ, ಅವರು ಬರುವ ಮೊದಲೇ ಎದ್ದು ಅವರ ಸ್ವಾಗತಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳೋದು ಭಾರತೀಯವಾದ ಸನಾತನವಾದ ಸಂಪ್ರದಾಯ. ಹಾಗಿದ್ದ ಮೇಲೆ ಸೂರ್ಯೋದಯ ಆದ್ಮೇಲೆ ನಾವು ಎದ್ದರೆ ಸೂರ್ಯನಿಗೆ ಮಾಡುವ ಅಪಚಾರ ಅದು. ಮನೆಗೆ ಬರುವ ಮೊದಲ ಅತಿಥಿಗೆ ಮಾಡುವ ಅಪಚಾರ ಆದ್ರಿಂದ ಬೇಗ ಏಳಬೇಕು ಅಂತ ಹೇಳೋದು ಒಂದು ಸಂಪ್ರದಾಯ. ಅದಕ್ಕೋಸ್ಕರ ಬಹಳ ಬೇಗ ಎಬ್ಬಿಸುವುದರ ಮೂಲಕ ಬೇಗ ಏಳಬೇಕು ಅಂತ ಹೇಳುವ ಸಂದೇಶವನ್ನು, ನೀತಿಯನ್ನು ಈ ಮೂಲಕ ಕೊಟ್ಟರು.
ಆಮೇಲೆ ಮುಂದೆ ಹೋಗ್ತಾ ಒಂದು ಭೀಕರವಾದ ಕಾಡನ್ನು ಪ್ರವೇಶ ಮಾಡಬೇಕಾಗುತ್ತೆ. ಪ್ರವೇಶ ಮಾಡಬೇಕಾದ ಸಂದರ್ಭದಲ್ಲಿ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಬಹಳ ದೊಡ್ಡ ಒಂದು ಮೂಳೆಯ ರಾಶಿ ಕಾಣಿಸುತ್ತೆ ಮಕ್ಕಳಿಗೆ. ಆವಾಗ ವಾಲ್ಮೀಕಿ ವಿಶ್ವಾಮಿತ್ರರ ಹತ್ರ ಅವರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಗುರುಗಳೇ, ಏನಿದು ಮೂಳೆಯ ರಾಶಿ ಏನು ಭಯಾನಕವಾಗಿ ಕಾಣಿಸ್ತಾ ಇದೆ, ಇಡೀ ದಟ್ಟವಾದ ಕಾಡಿನಲ್ಲಿ ಒಂದೇ ಒಬ್ಬ ವ್ಯಕ್ತಿ ಮನುಷ್ಯ ಆ ಕಾಡಿನಲ್ಲಿ ಕಾಣಿಸ್ತಾ ಇಲ್ಲ ಅಂದಮೇಲೆ ಏನಿದೆ ಪರಿಸ್ಥಿತಿ ಅಂತ ಕೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ, ನಿಮ್ಮನ್ನು ಕಾಡಿಗೆ ಕರ್ಕೊಂಡು ಬರೋ ಉದ್ದೇಶವೇ ಇದೆ ಮಕ್ಕಳೇ. ಒಂದು ಪ್ರಪಂಚದಲ್ಲಿ, ಒಂದು ರಾಜ್ಯದಲ್ಲಿ ರಾಜ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ತಪಸ್ವಿಗಳು, ಸಾಧಕರು ಚೆನ್ನಾಗಿರಬೇಕು ಆ ರಾಜ್ಯದಲ್ಲಿ. ಒಬ್ಬನೇ ಒಬ್ಬ ಸಾಧಕನಿಗೆ ಇಲ್ಲಿ ಬದುಕಲಿಕ್ಕೆ ಬಿಡದೇ ಇರುವಂಥ ಒಂದು ದೊಡ್ಡ ರಾಕ್ಷಸಿ ಇಲ್ಲಿ ಇದ್ದಾಳೆ, ಅವಳ ಹೆಸರು ತಾಟಕೆ ಅಂತ. ಆ ತಾಟಕ ಎಂಬ ರಾಕ್ಷಸಿಯನ್ನು ಅವಳು ಮಾಡಿದ ಕಾರುಬಾರ ಇದು. ಈ ಯಾರೇ ಗೊತ್ತಿಲ್ಲದೆ ಈ ಅರಣ್ಯಕ್ಕೆ ಪ್ರವೇಶ ಮಾಡಿದರೆ, ಸಾಧಕರು ತಪಸ್ಸುಗಳು ಪ್ರವೇಶ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಅವರನ್ನು ಹಿಡಿದು ತಿಂದು ಮೂಳೆಯನ್ನು ಎಸೆದ ರಾಶಿಯೇ ಪರ್ವತ ಆಗಿಬಿಟ್ಟಿದೆ ಅಂತ. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಬಂದದ್ದು ಮನುಷ್ಯರ ವಾಸನೆ ಕಂಡು ಕೂಡ ತಾಟಕ್ಕೆ ಬರ್ತಾಳೆ. ನೀನು ಸಂಹಾರ ಮಾಡಬೇಕು ಅಂತ ಅನ್ನುವಷ್ಟರಲ್ಲಿ ಬಂದಾಯ್ತು ಅವಳು. ಬಂದು ಇನ್ನೇನು ತಿನ್ನಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ರಾಮನ ಹತ್ರ ವಿಶ್ವಾಮಿತ್ರರು ಹೇಳ್ತಾರೆ, ನಿನ್ನ ಧನುಸ್ಸನ್ನು ಪ್ರಯೋಗ ಮಾಡಿ ನೀನು ಅವಳನ್ನು ಸಂಹಾರ ಮಾಡಬೇಕು ಅಂತ. ಆದರೆ ರಾಮ ತುಂಬ ಹಿಂದೆ ಮುಂದೆ ನೋಡ್ತಾನೆ. ಗುರುಗಳ ಹತ್ರ ಎದುರಾಡಲಿಕ್ಕೆ ಬೇಜಾರು, ಮಾಡೋದು ಇಷ್ಟ ಇಲ್ಲ ಅಂತ, ಅದೊಂದು ನೀತಿ ಗುರುಗಳಿಗೆ, ನಾವು ಎದುರಾಡಬಾರ್ದು ಅಂತ. ಹಾಗೆ ಅಂತ ಗುರುಗಳು ಹೇಳಿದ್ದನ್ನು ನಡೆಸಿಕೊಟ್ರೆ ಒಬ್ಬಳು ಹೆಣ್ಣು ಮಗಳನ್ನು ಸಂಹಾರ ಮಾಡಿದಾಗತ್ತೆ. ನಾನು ಈಗ ತಾನೇ ಧನುರ್ಧಾರಿಯಾಗಿ ಮೊದಲು ನಾನು ಈ ಕ್ಷೇತ್ರದಲ್ಲಿ ಪ್ರವೇಶ ಮಾಡ್ತಿದ್ದೇನೆ. ನನ್ನ ಕೈಯಿಂದ ನನ್ನ ಮುಂದಿನ ಸಮಗ್ರ ಜೀವನದ ಪ್ರಾಥಮಿಕ ಪ್ರಯೋಗವೇ ಒಂದು ಹೆಣ್ಣು ಮಗಳನ್ನು ಸಂಹಾರ ಮಾಡಲಿಕ್ಕೆ ಮಾಡ್ತೇನೆ ಅಂತ ಹೇಳೋದು, ಇದು ನನ್ನ ಒಬ್ಬ ರಾಜನಾಗಿ ನಾನು ಮಾಡಬೇಕಾಗಿರುವಂಥ ಕರ್ತವ್ಯನ ಅಂತ ಬಹಳ ಹಿನ್ನಡೆ ಬಂದು ಹೇಳಿದಷ್ಟೆಲ್ಲ, ಇಲ್ಲ ಗುರುಗಳೇ ನೋಡುವ, ಅವಳು ಏನಾದರೂ ಸುಮ್ಮನೆ ಆಗ್ಬೋದು ಅಂತ ಹೇಳಿ ತಪ್ಪಿಸ್ಲಿಕ್ಕೆ ನೋಡ್ತಾನೆ. ಕೊನೆಗೆ ವಿಶ್ವಾಮಿತ್ರ ಹೇಳ್ತಾನೆ, ನೋಡು ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯಾಸ್ತ ಆದಮೇಲೆ ದೈತ್ಯರಿಗೆ ತುಂಬ ಬಲ ಬಂದುಬಿಡುತ್ತೆ, ಅವಳು ಕಣ್ಮರೆಯಾಗಿ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡ್ತಾರೆ, ಕಲ್ಲು ಎಸೆಯುವುದು ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ, ನೀನು ಬಾಣ ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ, ಆದ್ದರಿಂದ ಸೂರ್ಯಾಸ್ತಕ್ಕಿಂತ ಮೊದಲು ಸಂಹಾರ ಮಾಡಬೇಕು ಅಂತ ಹೇಳುವಂಥ ಒಂದು ಆದೇಶವನ್ನು ಪಾಲಿಸಿ ದೊಡ್ಡ ಅಸುರಾಕಾರದ ಆ ತಾಟಕೆಯನ್ನು ಸಂಹಾರ ಮಾಡ್ತಾನೆ ಅಂತ ಹೇಳೋದ್ರ ಮೂಲಕ ರಾಮನ ನೀತಿ ಹೇಗಿತ್ತು ಅಂದರೆ, ರಾಜನಾದ ಒಬ್ಬ ಸ್ತ್ರೀಯರ ಮೇಲೆ ಅನಗತ್ಯವಾಗಿ ಹಿಂಸೆಯನ್ನು ಮಾಡಬಾರ್ದು ಅಂತ ಹೇಳುವಂಥ ನೀತಿಯನ್ನು ಪ್ರದರ್ಶನ ಮಾಡ್ತಾ, ಇನ್ನೊಂದು ಕಡೆ ದೈತ್ಯರ ಮೇಲೆ ಅವರು ಎಂಥವರೇ ಸ್ತ್ರೀಯೇ ಆಗಿರ್ಬೋದು ಪುರುಷರೇ ಆಗಿರ್ಬೋದು, ಮಾನುಷ ಪ್ರಪಂಚದ ಮೇಲೆ ಯಾರಿಗೆ ಕಾರುಣ್ಯ ಇಲ್ವೋ, ಯಾರು ಧರ್ಮಕ್ಕೆ ವಿರುದ್ಧವಾಗಿ ಸಾಧಕರನ್ನು ಹಿಂಸೆ ಮಾಡಿ ಸಾಯಿಸುವುದೇ ಯಾರದು ಉದ್ಯೋಗವೋ ಅಂಥವ್ರಿಗೆ ರಕ್ಷಣೆ ಕೊಟ್ಟರೆ ಅಪರಾಧ ಅಂತ ಹೇಳೋದನ್ನು ಎರಡನ್ನೂ ಕೂಡ ಏಕಕಾಲದಲ್ಲಿ ತೋರಿಸುವಂಥ ಕೆಲಸ ಅಲ್ಲಿ ನಡೆಯುತ್ತೆ. ಇದೇ ಕೃಷ್ಣನು, ಅವನು ಇದಕ್ಕೂ ವಿಚಿತ್ರ, ಅವನಿಗೆ ಮೊದಲು ಸಿಗುವಂಥದ್ದು ಪೂತನೆ. ಹೇಗೆ ರಾಮನಿಗೆ ತಾಟಕ್ಕೆ ಸಿಕ್ಕಿಲ್ಲಲ್ಲ, ಕೃಷ್ಣನಿಗೆ ಸಿಗೋದು ಮೊದಲು ಪೂತನೆ. ಇದೇ ರಾಮ ಕೃಷ್ಣನಾದಾಗ ಮಾತ್ರ ಚೂರು ದಾಕ್ಷಿಣ್ಯ ಮಾಡಲಿಲ್ಲ, ಕ್ಷಣ ಮಾತ್ರದಲ್ಲಿ ಕೊಂದೇ ಬಿಡ್ತಾನೆ ಹಾಲನ್ನು ಹೀರಿ. ಇದು ಅವತಾರಗಳ ಮಧ್ಯದಲ್ಲಿ ಒಂದು ಮನುಷ್ಯನಾಗಿ ಹೇಗೆ ಜೀವನಕ್ಕೆ ಒಂದು ಆದರ್ಶ ತೋರಿಸಬೇಕು ಅಂತ ಹೇಳಿದ್ರೆ ರಾಮ ತೋರಿಸಿದ್ದು. ಕೃಷ್ಣ ಮಾತ್ರ ಮಾನವ ದೃಷ್ಟಿಗೆ ಅಗೋಚರವಾದನೆ ಮಾಡಿಬಿಟ್ಟಿದ್ದಾನೆ, ಅದರಿಂದ ಅವನು ಮಾನವನಾಗಿ ತೋರಿಸಬೇಕಾಗಿಲ್ಲ. ಒಬ್ಬ ಮನುಷ್ಯನಿಂದ ಆಗದಿದ್ದನ್ನು ಬಾಲ್ಯದಲ್ಲೇ ತೋರಿಸಿಬಿಟ್ಟಿದ್ದಾನೆ ಕೃಷ್ಣ. ಇಲ್ಲದೇ ಇದ್ದರೆ ಪೂತನಾ ಸಂಹಾರ ಅಂತ ಹೇಳೋದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಾಗ್ತಿತ್ತ? ಎಷ್ಟು ದೊಡ್ಡ ದೇಹ ಅವಳದು ಅಂದರೆ, ಇವತ್ತಾದರೆ ಯಾರಾದರೂ ಸಿಕ್ಕಿದ್ರೆ ಪೂತನ ಎಂದು ಲೇಔಟೇ ಮಾಡಿಬಿಡ್ತಿದ್ರು. ಲೇಔಟ್ 1, 2 ಅಂತ, ಒಂದು ಭಾಗ ಒಂದು ಲೇಔಟು, ಇನ್ನೊಂದು ಭಾಗ ಇನ್ನೊಂದು, ಅಷ್ಟು ದೊಡ್ಡ ಶರೀರ ಅವಳದು. ಯಾವುದನ್ನು ಸಂಕೋಚ ಮಾಡದೆ ಕೃಷ್ಣ ಕೊಂದ. ಯಾಕೆ ಅಂದರೆ ಅಲ್ಲಿ ಅವನು ಅತಿಮಾನುಷವಾದ ವರ್ತನೆಯ ಮೂಲಕ ದೇವತ್ವವನ್ನು ಕಾಣಿಸಿಕೊಂಡ. ಇಲ್ಲಿ ಮಾತ್ರ ರಾಮ ಒಬ್ಬ ಮನುಷ್ಯನಾಗಿ ಹೇಗಿರಬೇಕು ಅಂತ ಕಾಣಿಸಿಕೊಂಡದ್ದರಿಂದ, ಮನುಷ್ಯನಾಗಿ ಒಂದು ಸ್ತ್ರೀ ಹತ್ಯೆ ಎಂಬುದು ನನಗೆ ಮುಜುಗರ ಆಗುತ್ತೆ ಅಂತ ಹೇಳೋದನ್ನು ತೋರಿಸಿದರೆ ಅಲ್ಲಿ ಎಲ್ಲವನ್ನೂ ಕೂಡ, ಅದು ಕಾಳಿಂಗ ಮರ್ದನ ಆಗಿರ್ಬೋದು, ಅಥವಾ ಶಕಟಾಸುರ ಭಂಜನ ಆಗಿರ್ಬೋದು, ಧೇನುಕಾಸುರ ಭಂಜನ ಆಗಿರ್ಬೋದು, ಯಾವುದನ್ನು ಒಬ್ಬ ಮನುಷ್ಯನಿಗೆ ಮಾಡಲಿಕ್ಕೆ ಆಗದನ್ನೇ ಕೃಷ್ಣ ತೋರಿಸಿದ್ದು ಎಲ್ಲ ಕಡೆಯಲ್ಲಿಯೂ ಕೂಡ. ಹಾಗಾಗಿ ಅವನು ಹಾಗೆ ಮಾಡೋದು ಸರಿ, ಇವನು ಹೀಗೆ ಮಾಡಿದ್ದು ಸರಿ. ಹಾಗಾಗಿ ತಾಟಕ ಸಂಹಾರ ಮಾಡಿ ಮುಂದೆ ಹೋಗ್ತಾರೆ. ಹೋದಾಗ ಒಂದು ನದಿಯನ್ನು ದಾಟಬೇಕಾದ ಪ್ರಸಂಗ ಬರುತ್ತೆ. ಬಂದಾಗ ನದಿ ದಾಟಬೇಕಾದ್ರೆ ಹೇಗೆ ದಾಟಬೇಕು, ಆಗೆಲ್ಲ ದೋಣಿ ಬಿಟ್ಟರೆ ಬೇರೆ ಏನು ಗತಿ ಇರಲಿಲ್ಲ. ಇವನ ಮೇಲೆ ಭಕ್ತಿಯಿಂದ ಗುಹ ದೋಣಿಯನ್ನು ತಂದು ನಿಲ್ಲಿಸಿದ ರಾಮನ ಮುಂದೆ. ಆ ದೋಣಿಗೆ ರಾಮ ಕಾಲಿಡಬೇಕಾದ್ರೆ ಆ ಗುಹ ಒಂದು ಬೇಡ್ಕೊಳ್ತಾನೆ, ಏನು ಅಂದರೆ, ಅಲ್ಲಲ್ಲ ಕಾಲು ತೊಳೆದು ಬಿಡ್ತೀನಿ, ನಿನ್ನ ಪಾದ ತೊಳೆದೇ ನೀನು ದೋಣಿಗೆ ಹತ್ತು ಅಂತ. ಪಾಪ ರಾಮ ಅಂದ್ಕೊಂಡ, ಅಯ್ಯೋ ಏನೋ ಭಕ್ತಿ ಇದೆ ತುಂಬ ಅಂತ. ಅಲ್ಲ, ಗುಹನಿಗೆ ಭಕ್ತಿ ಇತ್ತು, ತುಂಬ ಭಕ್ತಿ ಇತ್ತು ಅಂತ ಅಂದ್ಕೊಂಡ್ರೆ ಅವನು ಹೇಳ್ತಾನೆ, ಕಾಲು ತೊಳೆದು ಭಕ್ತಿಯಿಂದ ಮಾತ್ರ ಇನ್ನೊಂದು ಕಾರಣ ಇದೆ. ಏನಂದರೆ, ನಿನ್ನ ಕಾಲಿನ ಧೂಳು ತಾಗಿಬಿಟ್ರೆ, ನೇರವಾಗಿ ತಾಳಿಬಿಟ್ರೆ ಒಂದು ಕಲ್ಲು ಹೆಣ್ಣಾಗಿ ಬಿಡುತ್ತೆ, ನನ್ನ ದೋಣಿ ಹೆಣ್ಣಾಗಿ ಬಿಟ್ಟರೆ ನಾನು ಬದುಕೋದು ಹೇಗೆ ನಾಳೆ? ಒಂದು ಹೆಂಡತಿಯನ್ನು ಸಾಕೊಂಡೆ ಸತ್ತು ಹೋಗಿದ್ದೇನೆ ನಾನೀಗ. ಇನ್ನೊಂದು ಹೆಂಡತಿ ಆಗಿಬಿಡ್ತಾಳೆ, ದೋಣಿ ಹೆಂಡತಿ ಆಗಿಬಿಡ್ತಾಳೆ. ಯಾಕೆಂದರೆ
ನಿನ್ನ ಪಾದಕ್ಕೆ ಎಂಥ ಶಕ್ತಿ ಇದೆ ಅಂದರೆ ನೀನು ಕಲ್ಲನ್ನು ತುಳಿದು ಕೂಡಲೇ ಅದು ಹಲ್ಲೆ ಆಗಿಬಿಡ್ತು ಕಲ್ಲು. ಹಾಗಾದರೆ ಗೌತಮನ ಶಾಪದಿಂದ ಸೋತ ಕಲ್ಲು ಒಂದು ಹೆಣ್ಣುಮಗಳಾಗ್ತಾಳೆ ಅಂದರೆ ನನ್ನ ದೋಣಿ ಹೆಣ್ಣುಮಗಳಾಗೋದ್ರಲ್ಲಿ ಸಂಶಯ ಇಲ್ಲ. ಒಂದು ವೇಳೆ ಹಾಗೆ ಆಗಿಬಿಟ್ರೆ ನನ್ನ ಜೀವನ ಮುಂದಿನ ಕಥೆ ಎಂಥದ್ದು ನಂದು, ನಾನು ಬದುಕುದು ಹೇಗೆ? ನನಗೆ ಇದೊಂದೇ ಜೀವನೋಪಾಯ ಇರೋದು, ದೋಣಿಯಿಂದ ಆ ಕಡೆ ಕರ್ಕೊಂಡು ಹೋಗೋದು, ಈ ಕಡೆ ಕರ್ಕೊಂಡು ಬರೋದು, ಅದರಲ್ಲಿ ಅವರು ಏನು ಕೊಡ್ತಾರೆ ಅದರಿಂದ ಬದುಕ್ತಾ ಇದ್ದೇನೆ ಅಂತ ಹೇಳಿ ಗೇಲಿ ಮಾಡ್ತಾನೆ ಗುಹ. ಅಂದರೆ ರಾಮನ ಪಾದಕ್ಕೆ ಎಂಥ ಸಾಮರ್ಥ್ಯ ಇದೆ ಅಂತ ಹೇಳೋದಕ್ಕೆ ಇದೊಂದು ನೈಜವಾದ ಉದಾಹರಣೆ ಕೊಡೋದ್ರ ಮೂಲಕ ರಾಮನ ಪಾದಕ್ಕೆ ನಾವು ಶರಣಾಗತರಾಗಿಬಿಟ್ರೆ ನಮ್ಮ ಬದುಕನ್ನು ಭಗವಂತ ಎಷ್ಟು ಬೇಕೇ ಎತ್ತರಕ್ಕೆ ಇರಿಸ್ತಾನೆ. ನಾವು ಜಡವಾದವರು ಅತ್ಯಂತ ಅದ್ಭುತವಾದ ಚೇತನವಾಗಿ ಪರಿವೃತ್ತರಾಗ್ಬೋದು ಅಂತ ಹೇಳುವ ಒಂದು ಸಂದೇಶವನ್ನು ರಾಮ ಈ ಮೂಲಕ ಕೊಡ್ತಾ ಇದ್ದಾನೆ. ಈ ಅಹಲ್ಯೆ ಅವಳು ಕಲ್ಲಾದದ್ದು, ಅವಳಿಗೆ ಶಾಪ ಬಂತಲ್ಲ, ಶಾಪ ಬಂದ ವಿಷಯದಲ್ಲಿ ಒಂದು ಜಿಜ್ಞಾಸೆ ಇದೆ ಇಲ್ಲಿ. ಏನು ಜಿಜ್ಞಾಸೆ ಅಂದರೆ, ಅಹಲ್ಯೆ ತಪ್ಪು ಮಾಡಿದ್ದಕ್ಕೆ ಶಾಪನೋ ಅಂತ ಹೇಳುವಂಥ ಒಂದು ಸಂದೇಹ ಇಲ್ಲಿದೆ. ಏನು ತಪ್ಪು ಮಾಡಿದ್ಲು ಅಂತ ಹೇಳಿದರೆ, ಅವಳು ಇಂದ್ರನನ್ನು ಕಾಮಿಸಿದ್ಲು ಅಂತ, ದೇವೇಂದ್ರನನ್ನು. ವಸ್ತುತಃ ದೇವೇಂದ್ರನನ್ನು ಕಾಮಿಸಿದ್ದು ಅಲ್ಲ ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ. ಯಾಕೆಂದರೆ ದೇವೇಂದ್ರನಾಗಿ ಬಂದದ್ದಲ್ಲ, ಅವನು ಗೌತಮ ತನ್ನ ಪತಿಯಾದ ಗೌತಮನ ವೇಷವನ್ನೇ ಹಾಕಿಕೊಂಡು ಬಂದಿರುವುದರಿಂದ ಅಹಲ್ಯೆ ಸಹಜವಾಗಿ ಪತಿಯ ಸಂಪರ್ಕಕ್ಕೆ ಮುಂದಾದದ್ರಲ್ಲಿ ಏನು ದೋಷ ಇದೆ? ಆದ್ದರಿಂದ ಅಹಲ್ಯೆ ಮಾಡಿದ್ದು ತಪ್ಪು ಅಲ್ಲ ಅಂತ ಹೇಳುವಂಥದ್ದು ಮಾತು. ಇನ್ನೊಂದು ಕಡೆ ಅಹಲ್ಯೆಗೆ ಒಂದು ಕ್ಷಣ ಮಾತ್ರದಲ್ಲಿ ದೇವೇಂದ್ರನೇ ಒಬ್ಬ ಸಾಧಕನಾಗಿ ಗೌತಮನಾಗಿ ಬಂದಿದ್ದಾನಂತ ಹೇಳುವ ಒಂದು ರೀತಿಯ ಕ್ಷಣ ಮಾತ್ರದ ಫ್ಲ್ಯಾಶ್ ಆಯಿತು. ಆದರೂ ಕೂಡ ದೇವೇಂದ್ರನ ಆ ವ್ಯಕ್ತಿತ್ವಕ್ಕೆ ಮರುಳಾಗಿ ಒಂದು ಕ್ಷಣ ಅವಳು ಜಾರಿದ್ಲು ಅಂತ ಒಂದು ಮಾತು ಕೂಡ ಬರುತ್ತೆ. ಒಂದು ವೇಳೆ ಅದು ಆಗಿದ್ದಿದ್ದರೆ ಅವಳು ಶಾಪ ಅನುಭವಿಸಿದ್ದಕ್ಕೆ ಒಂದು ಕಾರಣ. ಆಗದೇ ಇದ್ದರೆ ಅವಳು ರಾಮನ ಪಾದಸ್ಪರ್ಶದ ಮೂಲಕ ಬಹಳ ದೊಡ್ಡ ಉದ್ಧಾರದ ದಾರಿಯನ್ನು ಕಾಣಲಿಕ್ಕೆ ಅದೊಂದು ಕಾರಣ ಆಯಿತು. ಹಾಗಾಗಿ ಈ ಮಹಾತ್ಮರ ಶಾಪ ಉಂಟಲ್ಲ, ಅದು ಆ ಕ್ಷಣದಲ್ಲಿ ನಮಗೆ ಶಾಪ ಅಂತ ಅನಿಸಿದರೂ ಕೂಡ ಅದರ ಹಿಂದೆ ಬಹಳ ದೊಡ್ಡ ಕಾರುಣ್ಯ ಮತ್ತು ಉದ್ಧಾರದ ಉದ್ದೇಶಗಳಿರ್ತವೆ ಅಂತ ಹೇಳಿದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಗೌತಮ ಶಾಪ ಕೊಡದೇನೇ ಇದ್ದಿದ್ರೆ ಅವಳು ಕಲ್ಲಿನಂತೆ ಕಾಡಿನಲ್ಲಿ ಇರಲಿಕ್ಕೂ ಸಾಧ್ಯ ಇರಲಿಲ್ಲ. ಒಂದು ದಿವಸ ರಾಮನ ಪಾದಸ್ಪರ್ಶ ಆಗಿ ತುಂಬ ದೊಡ್ಡ ಮಹತ್ವದ ಸ್ಥಾನ ಹೊಂದಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅವಳಿಗೆ. ಆದ್ದರಿಂದ ಆ ಶಾಪದ ಹಿಂದೆ ಬಹಳ ದೊಡ್ಡ ಕಾರುಣ್ಯ ಇದೆ. ಪ್ರಾಚೀನರು ಯಾರಾದರೂ ಉನ್ನತ ಸಾಧಕರು ಶಾಪ ಕೊಟ್ಟುಬಿಟ್ರೆ ಅದರ ಹಿಂದೆ ಇನ್ನು ಕೆಲವರು ವಿಮರ್ಶೆ ಮಾಡಬೇಕಾ, ಕ್ಷಣ ಮಾತ್ರದಲ್ಲಿ ಒಂದು ಕ್ಷಣ ಮಾತ್ರ ಅವಳು ಜಾರಿದ್ದಾಳೆ ಅಂತ ಹೇಳ್ತಾರೆ. ಅದು ಏನೇ ಇದ್ದರೂ ಕೂಡ ಒಂದು ಸಹಜವಾದ ಧರ್ಮ ಅಂತ ಹೇಳುವ ಕಾರಣಕ್ಕೆ ಅವಳಿಗೆ ಶಾಪ ಕೊಟ್ಟದ್ದು ಸರಿಯೇ, ಅಥವಾ ಶಾಪ ಕೊಟ್ಟದ್ದು ಸರಿ ಯಾವಾಗ ಅಂದರೆ ತಪ್ಪು ಮಾಡಿದ್ದು ಹೌದಾದರೆ. ಒಂದು ವೇಳೆ ತಪ್ಪು ಮಾಡದೇ ಇದ್ದರೆ ಶಾಪ ಕೊಟ್ಟದ್ದು ಯಾಕೆ ಅಂದರೆ ಅವಳ ಉದ್ಧಾರಕ್ಕೆ ಕಾರಣವಾದ್ದರಿಂದ. ಆದರೆ ಅವಳು ರಾಮನ ಪಾದಸ್ಪರ್ಶದ ಮೂಲಕ ಉದ್ಧಾರ ಆಗಲಿಕ್ಕೆ ಆ ಶಾಪ ಕಾರಣವಾಯಿತಾದ್ರಿಂದ ಶಾಪದ ಹಿಂದೆ ಬಹಳ ದೊಡ್ಡ ಒಂದು ಕಾರುಣ್ಯ ಇದೆ ಅಂತ ಹೇಳೋದನ್ನು ನಾವು ಮರೆಯುವ ಹಾಗಿಲ್ಲ. ರಾಮನ ಅಹಲ್ಯೆಗೆ ಶಾಪ ಸಿಕ್ಕಿತು, ಶಾಪ ಪರಿಹಾರ ಆಯಿತು, ಅವಳು ಉದ್ಧಾರ ಆದಳು ಅಂತ ಹೇಳೋದು ಒಂದು ಅಂಶ. ಇನ್ನೊಂದು ರಾಮನ ಮೇಲೆ ಬರುವಂತಹ ಆಕ್ಷೇಪ ಏನು ಅಂತ ಹೇಳಿದರೆ, ಯುದ್ಧ ಆಗುವ ಸಂದರ್ಭದಲ್ಲಿ ವಾಲಿಯ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ರಾಮ ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದದ್ದೇಕೆ ಅಂತ ಹೇಳುವಂಥ ಬಗ್ಗೆ ತುಂಬ ದೊಡ್ಡ ಆಕ್ಷೇಪ ರಾಮಾಯಣ ಆಗಿ ಸಾವಿರ ವರ್ಷ ಕಳೆದರೂ ಕೂಡ ಇವತ್ತೂ ಇದೆ. ಇಲ್ಲಿ ಬರುವ ಪ್ರಶ್ನೆ ಏನು ಅಂದರೆ, ರಾಮ ತನ್ನ ಹೆಂಡತಿಯನ್ನು ಕಳೆದುಕೊಂಡು ಬರ್ತಾ ಇರಬೇಕಾದ್ರೆ ಕಿಷ್ಕಿಂಧೆಗೆ ಬಂದಾಗ ವಾಲಿ ಅವನು ರಾಮನಂತೆ ಅವನು ಸಂತ್ರಸ್ತ. ಯಾಕೆಂದರೆ ತನ್ನ ಹೆಂಡತಿಯನ್ನು ಯಾಕೆ ಕಳ್ಕೊಂಡ ಅಂದರೆ ವಾಲಿಯ ಒಂದು ಅಪರಾಧದಿಂದಾಗಿ ತನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದ. ವಾಲಿ ಇಟ್ಕೊಂಡು ಬಿಟ್ಟಿದ್ದ ತನ್ನ ಹೆಂಡತಿಯನ್ನು. ಇವನು ಪತ್ನಿ ವಿಯುಕ್ತ, ಈ ಕಡೆ ರಾಮನು ಪತ್ನಿ ವಿಯುಕ್ತ ಆದ್ದರಿಂದ ಸಮಾನ ದುಃಖಿಗಳಾದ್ರಿಂದ ಪರಸ್ಪರ ಸ್ನೇಹ ಬೆಳೆಯಿತು ಅಂತ. ಅದರ ಮಧ್ಯದಲ್ಲಿ ಹನುಮಂತ ದೊಡ್ಡ ಕೆಲಸ ಮಾಡಿದ್ದಾನೆ. ಅವನು ಸುಗ್ರೀವನ ಜೊತೆಗೆ ಇದ್ದದ್ರಿಂದ ರಾಮನಿಗೆ ಬೇಕಾದ ರೀತಿಯ ಒಂದು ಸಂಪರ್ಕವನ್ನು ಮಾಡಿ ರಾಮನಿಗೆ ಸುಗ್ರೀವನ ಕಥೆಯನ್ನು ಹೇಳಿ ರಾಮನಿಗೂ ಸುಗ್ರೀವನದ ಸಹಾಯ ಸಿಗುತ್ತೆ ಅಂತ ಹೇಳುವಂತಹ ರೀತಿಯ ಮಧ್ಯವರ್ತಿಯ ಕೆಲಸವನ್ನು ಹನುಮಂತ ಮಾಡಿ ಅಂತೂ ರಾಮ ಸುಗ್ರೀವರು ಸಖ್ಯವನ್ನು ಪಡೆದಾಗ ಸುಗ್ರೀವ ತನ್ನ ಕಥೆಯನ್ನು ಹೇಳ್ತಾನೆ. ತಾನು ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ, ತನ್ನ ಹೆಂಡತಿ ವಾಲಿಯ ಹತ್ರ ಇದ್ದಾಳೆ, ಇದರ ಹಿಂದೆ ದೊಡ್ಡ ಕಥೆ ಇದೆ, ನಮ್ಗೆ ಗೊತ್ತಿದೆ. ಅದನ್ನು ನಾನು ಈಗ ಹೇಳಿಬಿಟ್ರೆ ಅದರಲ್ಲಿ ಮುಗ್ದು ಹೋಗುತ್ತೆ ಇವತ್ತಿನ ಕಥಾನಕ. ಅದನ್ನು ಹೇಳುವುದಿಲ್ಲ. ಏಕೆ ಹೀಗಾಯಿತು,
ಅಲ್ಲಿ ಹೇಗೆ ಕಾದಾಟ ಆಯಿತು, ಕಾದಾಟ ಆದಾಗ ಒಂದು ದೊಡ್ಡ ಬಂಡೆಯನ್ನಿಟ್ಟು ಸುಗ್ರೀವ ಬಂದ, ಇದೆಲ್ಲ ಇದೆ, ಅದನ್ನೆಲ್ಲ ಹೇಳುವುದಿಲ್ಲ ಇವಾಗ ನಾನು. ರಾಮ ಸುಗ್ರೀವನಿಗೆ ಮಾತು ಕೊಟ್ಟ, ಆಯಿತು ನಾನು ನಿನ್ನ ಅಣ್ಣನನ್ನು ಸಂಹಾರ ಮಾಡಿ ನಿನಗೆ ನ್ಯಾಯ ದೊರಕಿಸಿಕೊಡ್ತೇನೆ. ಅದರಂತೆ ಒಂದು ಒಪ್ಪಂದ ಆಯಿತು. ಏನು ಅಂದರೆ ವಾಲಿಯ ಜೊತೆಗೆ ಸುಗ್ರೀವ ಯುದ್ಧಕ್ಕೆ ಹೋಗಬೇಕು. ಯುದ್ಧದಲ್ಲಿ ಹೋರಾಟ ಮಾಡಿದ ಮೇಲೆ ಸುಗ್ರೀವನಿಗೆ ಸಂಕಷ್ಟ ಆಗೋದು ದೃಢವಾದ ಮೇಲೆ ರಾಮ ವಾಲಿಯನ್ನು ಕೊಲ್ಲಬೇಕು ಅಂತ ಹೇಳುವಂಥ ಮಾತುಕತೆ. ಹಾಗಾಗಿ ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ, ಬಹಳ ದೊಡ್ಡ ಸ್ವರದಲ್ಲಿ ಕರೀತಾನೆ. ಕರೆದಾಗ ವಾಲಿ ತುಂಬ ಸಂತೋಷದಿಂದ ಬರ್ತಾನೆ, ಯಾಕೆಂದರೆ ಅವನಿಗೆ ಇದು ಯಾವ ಲೆಕ್ಕವೂ ಅಲ್ಲ ಸುಗ್ರೀವ, ಅಂತಹ ದೊಡ್ಡ ಪರಾಕ್ರಮವಾದ್ದರಿಂದ ಬರ್ತಾನೆ. ಬಂದಾಗ ಸುಗ್ರೀವ ವಾಲಿಯ ಮಧ್ಯದಲ್ಲಿ ಕದನ ಆಗುತ್ತೆ. ಆಗುವಾಗ ವಾಲಿ ಚೆನ್ನಾಗಿ ಏಟು ಕೊಡ್ತಾನೆ, ಸುಗ್ರೀವ ಏಟು ತಿಂದದ್ದೇ ಬದ್ದು ಹೊರತು ರಾಮ ಯಾವ ಸಹಾಯವನ್ನು ಮಾಡೋದಿಲ್ಲ. ಮತ್ತೆ ಕೇಳಿದಾಗ ಹೇಳುವುದೇನು ಅಂದರೆ, ನೀವಿಬ್ಬರು ಒಂದೇ ರೀತಿ ಇರುವುದರಿಂದ ಯಾರು ವಾಲಿ ಯಾರು ಸುಗ್ರೀವ ಅಂತ ಗುರುತಿಸ್ಲಿಕ್ಕೆ ಆಗಲಿಲ್ಲ ಅಂತ. ನಿಜವಾಗಲೂ ಇದರ ಬಗ್ಗೆ ತೀರ್ಮಾನ ಕೊಡಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಮಹಾಭಾರತ ಆತ್ಮನಿರ್ಣಯದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ರಾಮ ಪರಮ ಸರ್ವೋತ್ತಮನಾದ ದೇವನಿಗೆ ಇವರಿಗೆ ಪರಿಚಯ ಒಬ್ಬರಿಗೊಬ್ಬರಿಗೆ ಆಗೋದಿಲ್ಲ ಅಂತ ಹೇಳಿದರೆ ಅರ್ಥವೇ ಇಲ್ಲ. ಅದಕ್ಕೆ ರಾಮನಿಗೆ ಸುಗ್ರನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಕ್ಕೆ ಅರ್ಥವೇ ಇಲ್ಲ. ಇದೊಂದು ಮಾತು, ನಿಜವಾದ ಕಥೆ ಎಂಥದ್ದು ಅಂದರೆ, ರಾಮ ಇದರ ಹಿಂದೆ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಟ್ಟಂತೆ. ಏನದು ಸಂದೇಶ ಅಂತ ಹೇಳಿದರೆ, ಅಣ್ಣ ತಮ್ಮದರ ಜಗಳದಲ್ಲಿ ಮೂರನೆಯವರು ಮೂಗು ತುರಿಸಬಾರ್ದು ಅಂತ ಹೇಳೋದು ದೊಡ್ಡ ಸಂದೇಶ. ಮೂರನೆಯವನು ಹೋಗಿ ಅಣ್ಣ ತಮ್ಮದರ ಜಗಳದಲ್ಲಿ ಅವನು ಪ್ರವೇಶ ಮಾಡಿ ಯಾವನೋ ಒಬ್ಬನಿಗೆ ಅನ್ಯಾಯ ಆಗುವಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳೋದು ಒಂದು. ಎರಡನೇದಾಗಿ, ಎಷ್ಟೋ ಸಲ ಅಣ್ಣ ತಮ್ಮದರ ಜಗಳ ಆಡಿದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದಾಗಿರಬೇಕು ಅಂತ ಅನಿಸೋದುಂಟಂತೆ. ಒಂದು ವೇಳೆ ಅಂತಹ ಅನಿಸಿಕೆ ಬಂದರೆ ನನ್ನಿಂದಾಗಿ ಅವರ ಮಧ್ಯದಲ್ಲಿ ಬಿರುಕು ಬರೋದು ಬೇಡ ಅಂತ ಹೇಳುವ ಕಾರಣಕ್ಕೆ ಅಣ್ಣ ತಮ್ಮದರ ಮಧ್ಯದಲ್ಲಿ ಏನು ಬಿರುಕು ಬಡುವಂತಹ ಕಾರ್ಯಕ್ರಮ ಮಾಡ್ತಾರಲ್ಲ, ಇದು ಬಹಳ ದೊಡ್ಡ ಅಪರಾಧ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದನ್ನು ರಾಮನಿಗೆ ತೋರಿಸಬೇಕಾಗಿತ್ತಂತೆ. ಹಾಗಾಗಿ ಅವನು ಏನು ಮಾಡಿದ ಅಂತ ಹೇಳಿದರೆ, ಮೊದಲನೇ ಸಲ ಜಗಳ ಆಡಿದಾಗಲೂ ಕೂಡ ಯಾವುದೋ ಒಂದು ಮೈ ತಗಲಿದಾಗ ಅವ್ರಿಗೊಂದು ಒಂದೇ ತಾಯಿಯ ರಕ್ತದಲ್ಲಿ ಹುಟ್ಟಿದವರದಿಂದ ಅಕಸ್ಮಾತಾಗಿ ಏನಾದರೂ ಅವರಿಗೊಂದು ಭ್ರಾತೃಪ್ರೇಮ ಬಂತಪ್ಪ, ಅಯ್ಯೋ ಪಾಪ ಸುಗ್ರೀವ ಏಟುದಿಂದ ಬಿಟ್ಟುಬೇಡ, ಅವನು ಹೆಂಡತಿಯನ್ನು ಕೊಟ್ಟುಬೇಡ ಅಂದ್ರೆ ವಾಲಿಗೆ ಒಂದು ವೇಳೆ ಅನಿಸುವ ಸಾಧ್ಯತೆಗಳಿದ್ದರೆ, ಅಥವಾ ಸುಗ್ರೀವನಿಗೆ ಅಯ್ಯೋ ಅಣ್ಣ ಅವನಿಗೆ ಶರಣಾರ್ಥರಾಗಿಬಿಟ್ರೆ ಅವನು ಹೆಂಡತಿಯನ್ನು ಕೊಟ್ಟಾನು, ನಾವಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳುವ ಅವಕಾಶಗಳಿದ್ದರೆ ರಾಮ ಮಧ್ಯದಲ್ಲಿ ಹೋಗಿ ಈ ಅವಕಾಶವನ್ನು ತಪ್ಪಿಸಿಬಿಟ್ರೆ ಇದು ರಾಮನಿಗೆ ಪಾಪದ ಪ್ರಶ್ನೆ ಅಲ್ಲ. ಜಗತ್ತಿನಲ್ಲಿ ಯಾರೇ ಆದರೂ ಕೂಡ ಅಣ್ಣ ತಮ್ಮದರ ಮಧ್ಯದಲ್ಲಿ ವೈಮನಸ್ಸಿಯನ್ನು ತಂದು ಅವರನ್ನು ದೂರ ಮಾಡುವಂಥದ್ದು ಮಹಾಪಾಪಕರ ಅಂತ ಹೇಳುವುದನ್ನು ತೋರಿಸಲಿಕ್ಕೋಸ್ಕರ ರಾಮ ಈ ಆಟ ಆಡಿದಂತೆ. ಮತ್ತು ಎರಡನೇ ಸಲ ಹೋದಾಗ ಎಷ್ಟು ಮಾತ್ರಕ್ಕೆ ಅವನು ಸರಿಯಾಗುವುದಿಲ್ಲ ಅಂತ ಗೊತ್ತಾದಾಗ ರಾಮ ಅವನು ಸಂಹಾರ ಮಾಡಿದ ಹೊರತು ಮೊದಲೇ ಅವನು ಸಂಹಾರ ಮಾಡಲಿಲ್ಲ. ಇದೊಂದು ನೀತಿ, ನಾವು ತಿಳ್ಕೊಳ್ಬೇಕಾದ ನೀತಿ ಏನು ಅಂದರೆ, ಇಬ್ಬರು ಅಣ್ಣ ತಮ್ಮಂದಿರು ಚೆನ್ನಾಗಿದ್ದರೆ ಅವರ ಮಧ್ಯದಲ್ಲಿ ನಾವೊಂದಷ್ಟು ಬತ್ತಿ ಇಟ್ಟುಬಿಟ್ಟು ಅವರನ್ನು ದೂರ ಮಾಡುವಂಥ ಕೆಲಸ ಮಾಡಬಾರದು. ಅಥವಾ ಅವರ ಅಕಸ್ಮಾತ್ ಅವರವರೇ ದೂರ ಆಗಿದ್ದರೂ ಕೂಡ ನಾವು ಅವರ ಮಧ್ಯದಲ್ಲಿ ಪ್ರವೇಶ ಮಾಡಿ ಇನ್ನೊಂದಷ್ಟು ಅವರ ಮಧ್ಯದಲ್ಲಿ ಬಾಧಕವಾಗಿ ನಾವು ಪ್ರಯತ್ನ ಮಾಡಬಾರದು ಅಂತ ಹೇಳೋದು ಒಂದು ಸಂದೇಶ ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಸಂದೇಶ. ಇದು ತುಂಬ ಪಾತಕಕರ ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ ಸಂದೇಶವನ್ನು ಈ ಮೂಲಕ ಕೊಟ್ಟ. ಆಯಿತು, ವಾಲಿಯ ಸಂಹಾರ ಮಾಡಬೇಕಾದ ಎರಡನೇ ಸಲ ಯುದ್ಧದಲ್ಲಿ ವಾಲಿಯ ಸಂಹಾರ ಮಾಡಬೇಕಾದ ಪ್ರಸಂಗ ಬಂದಾಗ ಘೋರವಾದ ಯುದ್ಧ ನಡೆಯುತ್ತೆ. ಇನ್ನೇನು ಸುಗ್ರೀವ ಇನ್ನೇನು ಆಗಲ್ಲ ಅಂತ ಕೈ ಚೆಲ್ಲಿ ಕೂತಾಗ ಎಲ್ಲಿ ರಾಮ ಅಂತ ಮರೆಯಲ್ಲಿ ಹಿಣುಕಿದಾಗ ರಾಮನಿಗೆ ಗೊತ್ತಾಯಿತು ಇನ್ನು ಇದು ಕತೆ ಮುಗಿಸ್ತಾನೆ ಇವಾಗ. ಆಗ ಮರೆಯಿಂದ ಬಾಣ ಬಿಟ್ಟ. ಇವಾಗ ಬಾಣವನ್ನು ಹೊಡೆಸಿಕೊಂಡ ವಾಲಿ, ಎದೆಗೆ ಬಾಣವನ್ನು ಹೊಡೆಸಿಕೊಂಡ ವಾಲಿ ಹೇಳುವ ಮಾತು ತುಂಬ ಚರ್ಚೆಗೆ ನಡೆಯುವುದಂಥ ಮಾತು ಉಂಟಲ್ಲ, ಇದು ತುಂಬ ಗಮನೀಯವಾದ ಅಂಶ. ವಾಲಿ ಹೇಳ್ತಾನೆ, ಅಲ್ಲ ರಾಮ, ನನಗೆ ಏನು ಮಾಡಿದೆ ಅಂತ ನನ್ನನ್ನು ಕೊಲ್ಲಬೇಕಾದ ಪ್ರಸಂಗ ಬಂತು. ನನ್ನದು ಏನಾದರೂ ಅನ್ಯಾಯ ನನ್ನಿಂದ ನಡೆದಿದ್ದೇವೆ ನಿನಗೆ? ಇಲ್ಲ, ತಪ್ಪು ಅಲ್ಲ, ಹೋಗಲಿ ಕೊಡ್ತೇನೆ ಅಂತ ನೀನು ಏನೋ ಒಂದು ಕ್ಷತ್ರಿಯ ಮದ ನಿನಗೆ ಇದೆ, ಕೊಲ್ಲೇಬೇಕು ಅಂತಿದ್ದರೂ ಕೂಡ ನನ್ನ ಮುಂದೆ ಬಂದು ನಿನಗೆ ಕೊಲ್ಬೋದಿತ್ತಲ್ಲ, ಯಾಕೆ ಮರೆಯಿಂದ ಕೊಂದದ್ದು ನೀನು? ಇದು ತಪ್ಪು ನಿಂದು. ಹೀಗೆ ಒಂದಷ್ಟು ಅವನ ಮೇಲೆ ಆಕ್ಷೇಪವನ್ನು ಮಾಡ್ತಾನೆ. ನಮಗೂ ಬರುವಂಥ ಆಕ್ಷೇಪ ಇದು, ಬರೀ ವಾಲಿ ಮಾಡಿದ ಆಕ್ಷೇಪ ಅಂತಲ್ಲ, ನಮಗೂ ಬರುವಂಥ ಆಕ್ಷೇಪ. ರಾಮ ಸಮರ್ಥನಾದ ರಾಮ, ರಾಜಾದಿರಾಜನಾದ ರಾಮ, ಯಾಕೆ ಮರೆಯಲ್ಲಿ ಕೊಂದ ಅಂತ. ವಾಲಿ ಇನ್ನೊಂದು ಮಾತು ಹೇಳ್ತಾರೆ, ಅಲ್ಲಯ್ಯ ನೀನೊಬ್ಬ ರಾಜ್ಯಭಾರ ಮಾಡಲಿಕ್ಕೆ ಚಕ್ರವರ್ತಿ ಆಗಬೇಕಾದ ಒಬ್ಬ ಮನುಷ್ಯ, ನೀವೊಂದು ಕನಿಷ್ಠ ರಾಜನೀತಿಯ ಜ್ಞಾನ ಆದರೂ ಬೇಡವಾ? ರಾಜನೀತಿ ಹೇಗಿರುತ್ತೆ ಅಂದರೆ ಅಲ್ಲಿ ಬುದ್ಧಿವಂತಿಕೆಯಿಂದ ರಾಜ್ಯವನ್ನು ನಡೆಸಬೇಕಷ್ಟೇ ಹೊರತು ಎಲ್ಲ ಕಡೆ ಬಲಪ್ರಯೋಗ ಮಾಡೋದಲ್ಲ. ಉದಾಹರಣೆಗೆ ನೀನು ಇಟ್ಕೋ, ನಿನಗೆ ಸೀತೆ ಬೇಕು ಅಂತ ಹೇಳುವ ಕಾರಣಕ್ಕೆ ನೀನು ಸುಗ್ರೀವನ ಸಹಾಯ ಪಡೆದೆಯಲ್ಲ, ಅದರ ಬದಲಿಗೆ ನನ್ನ ಸಹಾಯ ಪಡೆದರೆ ನಿನಗೆ ಎಷ್ಟು ಬೆನಿಫಿಟ್ ಇರೋದು ಗೊತ್ತಾ, ಎಷ್ಟು ಸೌಲಭ್ಯ ಇರೋದು ಗೊತ್ತಾ? ಯಾಕೆಂದರೆ ಸುಗ್ರೀವ
ಅದು ಎಷ್ಟು ಕಷ್ಟಪಡ್ತಾನೆ, ಇನ್ನು ನೀನು ಎಷ್ಟು ಕಷ್ಟಪಡಬೇಕು ಸೀತೆಯನ್ನು ಪಡಿಬೇಕಾದ್ರೆ ಎಲ್ಲ ಬೇಕಲ್ಲ. ನನಗೆ ಒಂದು ಕ್ಷಣ ಸಾಕಾಗಿರೋದು ಇದಕ್ಕೆ. ಏನು ಅಂದರೆ, ಆ ಯಾವ ರಾವಣನನ್ನು ನೀನು ಎದುರಿಸಬೇಕಲ್ಲ, ಅವನು ನನ್ನ ಮಗನಾದ ಅಂಗದ ಇದ್ದಾನಲ್ಲ, ಅವನ ತೊಟ್ಲಿಗೆ ನಾನು ಗೊಂಬೆಯಾಗಿ ಕಟ್ಟಿಕೊಂಡು ಕಂಕುಳಲ್ಲಿ ಕಟ್ಕೊಂಡು ಬಂದಿದ್ದೇನೆ ವಾಲಿಯನ್ನು, ರಾವಣನನ್ನು. ಅಂಥ ಶಕ್ತಿ ನನಗಿದೆ. ನೀನು ಎಷ್ಟು ಸುಲಭವಾಗಿ ಕೆಲಸವನ್ನು ಎಷ್ಟು ಸಂಕೀರ್ಣ ಮಾಡ್ಕೊಂಡು ಕಾಂಪ್ಲಿಕೇಶನ್ ಮಾಡ್ಕೊಂಡು ಬಿಟ್ಟಿಯಲ್ಲ. ನೀನೊಬ್ಬ ರಾಜನೀತಿಜ್ಞ ಅಂತ ಆದರೆ ನೀನು ಯಾರು ಸಖ್ಯ ಮಾಡಬೇಕಾಗಿತ್ತು? ನನ್ನ ಸಖ್ಯ ಮಾಡಬೇಕಾಗಿತ್ತು. ನಾನು ಕ್ಷಣ ಮಾತ್ರದಲ್ಲಿ ಸೀತೆಯನ್ನು ತಂದುಕೊಟ್ಟು ಬಿಡ್ತಿದ್ದೆ ನಿನಗೆ. ಯಾಕೆಂದರೆ ರಾವಣ ಯಾವ ಲೆಕ್ಕವೂ ಅಲ್ಲ ನನಗೆ, ಒಂದು ತಲೆಗೂದಲೇ ಲೆಕ್ಕವ. ಅವನು ಅಂಥ ದೊಡ್ಡ ಬಲಿಷ್ಠನನ್ನು ಕಂಕಳಲ್ಲಿ ಇಟ್ಕೊಂಡು ಆಚಮನೆ ಮಾಡಿದವನು ಸಮುದ್ರದಲ್ಲಿ, ಋಗ್ವೇದಾಯ ಸ್ವಾಹ ಅಂತ. ಅವನನ್ನು ಸಹ ಮಾಡುವ ಸಾಮರ್ಥ್ಯ ನನಗಿದೆ. ಮಾತ್ರ ಅಲ್ಲ, ಅಂಗದನಿಗೆ ಆಟದ ಗೊಂಬೆ ಬೇಕು ಅಂತ ಹೇಳಿ ಅವನನ್ನು ಕಂಕಳಲ್ಲಿ ಕಟ್ಕೊಂಡು ಬಂದು ತೊಟ್ಲಿನ ಹಗ್ಗಕ್ಕೆ ಕಟ್ಟಿ ಆಟ ಆಡಿಸಿದವನು ನಾನು. ನನಗೆ ರಾವಣ ಯಾವ ಲೆಕ್ಕ? ನೀನು ರಾಜನೀತಿಯೂ ಬರೋದಿಲ್ಲ ನಿನಗೆ ಅಂತ ಒಂದಷ್ಟು ಆಕ್ಷೇಪಗಳು ಬಂದಾಗ, ರಾಮ ಯಾಕೆ ಹೀಗೆ ಮಾಡಿದ ಅಂತ ಹೇಳೋ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದರೆ, ಇಲ್ಲಿ ಲೌಕಿಕವಾಗಿ ನೋಡಬೇಕು ಅಂತ ಹೇಳಿದರೆ, ಒಂದು ವೇಳೆ ರಾವಣ ಅಲ್ಲ ವಾಲಿಯನ್ನು ಸಂಹಾರ ಮಾಡಬೇಕು ಎಂಬ ಕಾರಣಕ್ಕೆ ರಾಮ ನೇರವಾಗಿ ಮುಂದೆ ಹೋಗುತ್ತಿದ್ದರೆ, ಯುದ್ಧ ಘೋಷಣೆ ಮಾಡ್ತಿದ್ರೆ, ವಾಲಿ ಎಲ್ಲ ಕಪಿಸೇನೆಯನ್ನು ತರಿಸ್ಕೊಳ್ತಿದ್ದ. ಅವನ ಸೈನ್ಯ ಬಹಳ ದೊಡ್ಡ ಸೈನ್ಯ, ಅದು ಕರೆಸ್ಕೊಳ್ತಿದ್ದಲ್ಲ ರಾಮನ ಜೊತೆ ಯುದ್ಧ ಮಾಡಬೇಕಾದ್ರೆ. ಆ ಯುದ್ಧ ಇವತ್ತು ನಾಳೆ ಮುಗಿಯುವಂಥದ್ದಲ್ಲ, ಅತ್ಯಂತ ದೀರ್ಘಕಾಲವಾದ ಯುದ್ಧ ಆಗಿರೋದು. ಯಾಕೆಂದರೆ ರಾಮನು ಬಹಳ ಸಮರ್ಥ, ವಾಲಿ ತುಂಬ ಸಮರ್ಥ. ಹಾಗಾಗಿ ಅನಾವಶ್ಯವಾಗಿ ನಿರಪರಾಧಿಗಳ ಕಪಿಗಳೆಲ್ಲ ಈ ಯುದ್ಧದಲ್ಲಿ ಬಲಿಯಾಗ್ತಾ ಇದ್ರು. ಬಹಳ ದೊಡ್ಡ ಸಂಹಾರದ ಕಾರ್ಯ ಈ ಯುದ್ಧದಿಂದ ನಡೀತಾ ಇತ್ತು. ಒಂದು. ಎರಡನೇದಾಗಿ, ಒಂದು ವೇಳೆ ವಾಲಿಯನ್ನು ರಾಮ ಎದುರಿಸ್ತಿದ್ರೆ ಅವನು ಇನ್ನೊಂದು ಮಾಡ್ತಾ ಇದ್ದ. ವಾಲಿಯ ಹೃದಯದಲ್ಲಿ ಒಂದು ಅಪಾರವಾದ ದೈವಭಕ್ತಿ ಇತ್ತಾದ್ರಿಂದ ಅವನು ಏನು ಮಾಡ್ತಿದ್ದ ಗೊತ್ತು? ರಾಮನಿಗೆ ಶರಣಾಗತನೇ ಆಗಿಬಿಡ್ತಿದ್ದ. ಅಯ್ಯೋ ತಪ್ಪಾಯ್ತು, ಇನ್ನು ಮಾಡಲ್ಲ ಅಂತ. ಆವಾಗ ರಾಮ ಅವನನ್ನು ರಕ್ಷಣೆ ಮಾಡಬೇಕಾಗತ್ತೆ. ಯಾಕೆಂದರೆ ರಾಮನ ಪ್ರತಿಜ್ಞೆ ಏನು ಅಂದರೆ, ಯಾರು ಶರಣಾಗತರಾಗ್ತಾರೋ ಅವರನ್ನು ರಕ್ಷಣೆ ಮಾಡ್ತೇನೆ ಅಂತ ರಾಮನ ಪ್ರತಿಜ್ಞೆನೆ. ಅದಕ್ಕೋಸ್ಕರ ವಿಭೀಷಣ ಹತ್ರ ಬಂದಾಗಲೂ ಕೂಡ ಅನೇಕ ಕವಿಗಳು ಹೇಳಿದರು, ಶತ್ರು ಪಕ್ಷದವನು ಎದುರು ಸೇರಿಸ್ಕೊಳ್ಬೇಡ, ತುಂಬ ತಪ್ಪು ಅಂತ ಹೇಳಿದಾಗಲೂ ಕೂಡ ರಾಮ ಹೇಳ್ತಾನೆ, ನನ್ನ ಪ್ರತಿಜ್ಞೆಗೆ ಎರಡೇ ಮಾತು ಇಲ್ಲ, ನನಗೆ ಒಂದೇ ನಾಲಿಗೆ ಇರೋದು. ನಾನು ಯಾರು ಶರಣಾಗತರ ರಕ್ಷಣೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆಗಿದೆ. ನಾನು ವಿಭೀಷಣನೇ ಆಗಿರಲಿ, ಅವನು ರಾವಣನೇ ಆಗಿರಲಿ, ಶರಣನಾಗಿದ್ದರೆ ನಾನು ಪ್ರತಿಜ್ಞೆ ಮಾಡಿದ್ದೆ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ. ಅದೇ ರೀತಿ ವಾಲಿ ಶರಣಾಗತನಾಗಿದ್ದರೆ ರಾಮ ರಕ್ಷಣೆ ಮಾಡಬೇಕಾಗಿತ್ತು. ಹೋಗಲಿ, ರಾಮನಿಗೆ ಏನು ಗಂಟು ಹೋಯಿತು ಅಂತ ಹೇಳಿದರೆ, ಮುಂದೆ ವಾಲಿ ಶರಣಾಗತನಾಗಿಬಿಟ್ರೆ ರಾವಣನೂ ಶರಣಾಗತನಾಗ್ತಾನೆ. ಶರಣಾಗತನ ಆಯಿತು, ಹೋಗಲಿ, ಸೀತೆ ಸಿಕ್ಕಿಲ್ಲಲ್ವ ಅಂತ ಹೇಳಿದರೆ ವಿಷಯ ಅದಲ್ಲ. ಭಗವಂತ ಅವತಾರ ಮಾಡೋದು ಯಾಕೆಂದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಧರ್ಮ ಹಾನಿ ಮಾಡಿದವರನ್ನು ಸಂರಕ್ಷಣೆ ಮಾಡದೆ ಅವನು ಸಂಹಾರ ಮಾಡಬೇಕು ಅಂತಲೇ ಭಗವಂತನ ಅವತಾರ. ಈ ದಶಾವತಾರಗಳಿದಾವಲ್ಲ, ಅದೆಲ್ಲ ಅವತಾರ ಯಾಕೆ ಬೇಕಾಗಿತ್ತು ಅಂತ ಹೇಳಿದರೆ, ಯಾರು ಅಧರ್ಮದ ದಾರಿಯಲ್ಲಿ ಸಾಕ್ತಾರೋ ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿದೆ ಉದ್ದೇಶ. ಒಂದು ವೇಳೆ ಇದೇ ಥರ ಎಲ್ಲ ದುಷ್ಟರು ಶರಣಾಗತರಾಗೋದು, ಅವನು ರಕ್ಷಣೆ ಮಾಡೋದು ಮಾಡ್ತಾ ಇದ್ರೆ ದುಷ್ಟರ ಸಂಖ್ಯೆನೇ ಜಾಸ್ತಿ ಆಗುತ್ತೆ. ತಪ್ಪು ಮಾಡ್ತಾರೆ, ಮತ್ತೆ ತಪ್ಪಾಯಿತು ಅಂತ ಹೇಳಿಬಿಟ್ರೆ, ಹಾಗಾದರೆ ಈ ಪ್ರಪಂಚದಲ್ಲಿ ದುಷ್ಟ ನಿಗ್ರಹ ಹೇಗೆ ಸಾಧ್ಯ? ಭಗವಂತ ಯಾಕೆ ಇರಬೇಕಾಗತ್ತೆ? ಹಾಗಾಗಿ ಅವನು ಶರಣಾಗತನಾಗೋದು, ಅವನು ರಕ್ಷಣೆ ಮಾಡೋದು ರಾಮನಿಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಅದೊಂದು ಅಪವಿತ್ರ ಮೈತ್ರಿ ಆಗ್ತಿತ್ತು. ರಾಜನೀತಿ ಏನು? ಬಲಿಷ್ಠರ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಟ್ರಂಪ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಮೋದಿಗೆ ತುಂಬ ಅನುಕೂಲ ಆಗುತ್ತೆ. ಆದರೆ ಒಂದು ಏನು ಅಂದರೆ, ಇದರಿಂದ ತೊಂದರೆಗಳು ಬಹಳಷ್ಟು ಆಗ್ತವೆ ಅಂತ ಹೇಳೋದು ಒಬ್ಬ ಜಾಗೃತವಾದ ವ್ಯಕ್ತಿಗೆ ಪ್ರಜ್ಞೆ ಇರುತ್ತೆ. ಹಾಗಾಗಿ ವಾಲಿಯ ಜೊತೆಗೆ ನಾನು ಮೈತ್ರಿ ಮಾಡ್ಕೊಳ್ತೇನೆ ಅಂತ ಹೇಳೋದು ಉಂಟಲ್ಲ, ಅದು ಎಂಥವರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದು ಯಾರು ಗೊತ್ತಾ? ಒಂದು ದುಷ್ಟನಾದ ರಾವಣನ ಜೊತೆಗೆ ಮೈತ್ರಿಯನ್ನು ಬೆಳೆಸಿಕೊಂಡಿರುವಂಥವನು ವಾಲಿ. ಆ ಮೈತ್ರಿ ಎಲ್ಲಿವರೆಗೆ ಬೆಳೆದಿತ್ತು ಅಂತ ಹೇಳಿದರೆ, ಕೊನೆಗೆ ರಾವಣನ ಮತ್ತು ವಾಲಿಯ ಮಧ್ಯೆ ಮೈತ್ರಿ ಏನಂದರೆ, ರಾಜ್ಯವು ನಮ್ದಿಂದು ಬೇರೆ ಅಲ್ಲ, ಹೆಂಡತಿಯೂ ಬೇರೆ ಅಲ್ಲ ಅಂತ. ನಮ್ಮಿಬ್ಬರ ಹೆಂಡತಿಯೂ ಬೇರೆ ಅಂದಿರಲ್ಲ, ನಿನ್ನ ಹೆಂಡತಿ ನಾನು ಯಾವಾಗ ಬೇಕಾದರೆ ಪಡಿಬೋದು, ನಿನ್ನ ಹೆಂಡತಿ ನೀನು ಯಾವಾಗ ಬೇಕಾದ್ರೆ ಕೊಡ್ತೇನೆ ಅಂತ ಹೇಳುವ ಮಟ್ಟಕ್ಕೆ ಆ ಮೈತ್ರಿ. ಹಾಗಾದರೆ ಇಂತಹ ಒಂದು ಅಪವಿತ್ರವಾದ ಮೈತ್ರಿಯನ್ನು ಮಾಡಿರ್ತಕ್ಕಂಥ ವಾಲಿಯ ಜೊತೆಗೆ ರಾಮ ದೋಸ್ತಿಕೂಟ ಮಾಡಿ ತಾನು ಬೆನಿಫಿಟ್ ಲಾಭವನ್ನು ಪಡಿತಾನೆ ಅಂತ ಹೇಳಿಬಿಟ್ರೆ, ಆವಾಗ ರಾಮನ ವ್ಯಕ್ತಿತ್ವ ಎಲ್ಲಿ ಹೋಯ್ತು? ಆದರ್ಶ ವ್ಯಕ್ತಿ ಅಂತ ಹೇಳುವ ರಾಮನಿಗೆ, ಅವನಿಗೆ ಕೆಲಸ ಆದರೆ ಸಾಕು, ಹೆಂಡತಿ ಸಿಕ್ಕಿದ್ರೆ ಆಯಿತು, ಎಂತ ಬೇಕಾದ್ರೆ ಮಾಡಲಿಕ್ಕೆ ತಯಾರಿದ್ದಾನೆ ಅಂತ ಹೇಳುವಂಥ ಒಂದು ವ್ಯಕ್ತಿತ್ವ ರಾಮನಿಗೆ ಬಂದರೆ, ಅದಕ್ಕಿಂತ ಹೆಚ್ಚಿಗೆ ಏನುಂಟು? ರಾಮನಿಗೆ ಅದು ಬೇಕಾಗಿರಲಿಲ್ಲ. ಎಷ್ಟೇ ಕಷ್ಟ ಆಗಲಿ ಬೇಕಾದರೆ ನಾನು ನೀತಿಯಲ್ಲಿ ಬದುಕುವನು, ರಾಜನೀತಿ ಏನಿರಬೇಕು ಅಂತ ಹೇಳಿದರೆ, ಅಧರ್ಮೀಯರ ಜೊತೆಗೆ ಕೈ ಜೋಡಿಸುವಂಥದ್ದು ರಾಜನೀತಿ ಅಲ್ಲ ಅಂತ ತೋರಿಸಲಿಕ್ಕೋಸ್ಕರ ಸಂಹಾರ ಮಾಡಿದ. ಇನ್ನೊಂದು, ಒಂದು ವೇಳೆ ರಾಮನಿಗೆ ಅವನನ್ನು ಕೊಲ್ಲಬೇಕು ಅಂತ ಹೇಳುವಂಥ ಒಂದು ಕಾರುಣ್ಯ ಇಲ್ಲದೆ ಒಂದು ಕ್ರೌರ್ಯ ಇದ್ದಿದ್ದರೆ,
ರಾಮ ಏನು ಮಾಡಿದೆ ಗೊತ್ತಾ? ಬಾಣದ ಏಟು ತಿಂದು ನೆಲಕ್ಕೆ ಒರಗಿದ ವಾಲಿ ರಾಮನಿಗೆ ಸಂವಾದ ಮಾಡಬೇಕಾದ್ರೆ ರಾಮ ಹೇಳ್ತಾನೆ, ಈಗಲೂ ನಿನಗೆ ನಿನ್ನ ಹೃದಯದಲ್ಲಿ ಭಗವಂತನ ಭಕ್ತಿ ಇರುವುದು ಸತ್ಯ ಆದರೆ, ಈಗಲೂ ನೀನು ಬದುಕಬೇಕು ಅಂತ ಆಸೆ ಇದ್ದರೆ ಆ ಬಾಣವನ್ನು ತೆಗೆದು ನಿನ್ನನ್ನು ಬದುಕಿಸ್ತೇನೆ ಅಂತ ರಾಮ ಹೇಳ್ತಾನೆ. ಒಂದು ವೇಳೆ ರಾಮನಿಗೆ ಕೊಲ್ಲೇಬೇಕು ಅಂತ ಇದ್ದಿದ್ರೆ ಈ ಮಾತು ರಾಮನ ಕೈಯಲ್ಲಿ ಬರ್ತೇನೆ ಇರಲಿಲ್ಲ. ಹಾಗಾಗಿ ರಾಮನ ಮೇಲೆ ಆಕ್ಷೇಪ ಮಾಡೋದು ಬೇಡ. ರಾಮ ಮರೆಯಲ್ಲಿ ಕೊಂದ, ಕೊಲ್ಲುವುದರಿಂದ ಅವನಿಗೇನು ಲಾಭ ಇತ್ತು, ಕೊಂದದ್ದು ತಪ್ಪು ಅಂತ ಹೇಳಿದರೆ ರಾಮ ಬದುಕಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ದಾನೆ. ನೀನು ಬದುಕೋದಾದರೆ ಈಗಲೂ ನಾನು ಬದುಕಿಸ್ತೇನೆ ಅಂತ ರಾಮ ಹೇಳಿದ್ದಾನೆ. ಆದರೆ ವಾಲಿ ಹೇಳ್ತಾನೆ, ನನ್ನ ಕರ್ಮಗಳು ರಾಶಿ ರಾಶಿ ಇದೆ, ಅದನ್ನು ಕಳ್ಕೊಂಡು ನಾನು ಯಾವನೋ ಒಬ್ಬ ನೀಚ ವ್ಯಕ್ತಿಯ ಮುಂದೆ ನಾನು ಸಾಯುವುದಕ್ಕಿಂತ ಪರಮ ಸರ್ವೋತ್ತಮನಾದ ನಿನ್ನ ಬಾಣಕ್ಕೆ ನಾನು ಸಾಯುವುದರಲ್ಲಿ ಅರ್ಥ ಇದೆ ಅಂತೇಳಿ ಅವನು ಒಪ್ಕೊಳ್ತಾನೆ. ಹೀಗೆ ರಾಮ ವಾಲಿಯ ಜೊತೆಗೆ ಮೈತ್ರಿಯೂ ಮಾಡಲಿಲ್ಲ. ವಾಲಿಗೆ ಜೀವದಾನ ಮಾಡ್ತೇನೆ ಅಂತ ಹೇಳುವ ಉದ್ದೇಶದಿಂದ ಅವನು ರಕ್ಷಣೆ ಮಾಡೋದು ಅವನು ಸಿದ್ಧನಿದ್ದೇನೆ ಅಂತ ಹೇಳುವುದರ ಮೂಲಕ ರಾಮ ತನ್ನ ವ್ಯಕ್ತಿತ್ವವನ್ನು, ಕಾರುಣ್ಯವನ್ನು ಪ್ರದರ್ಶನ ಮಾಡಿದ್ದಾನೆ. ದುಷ್ಟ ನಿಗ್ರಹದಲ್ಲಿ ತಾನು ನಿಷ್ಠುರವಾಗಿದ್ದೇನೆ ಅಂತ ಹೇಳೋದು ಕೂಡ ತೋರಿಸಿದ್ದಾನೆ ರಾಮ. ಇನ್ನೂ ತುಂಬ ದೀರ್ಘ ಇದೆ, ಇದನ್ನು ಒಂದೇ ವಿಷಯದಲ್ಲಿ ಇನ್ನೆರಡು ವಿಷಯ ಹೇಳಬೇಕಾಗುತ್ತೆ, ಆದ್ದರಿಂದ ಇದನ್ನು ಮುಗಿಸ್ತೇನೆ. ರಾಮ ಕಾಡಿಗೆ ಹೋಗಬೇಕಾದ್ರೆ ಧನುರ್ಧಾರಿಯಾಗಿ ಹೋದ. ಧನುರ್ಧಾರಿ ಹೋಗಬೇಕಾದ್ರೆ ಎಲ್ಲ ಗೊತ್ತಿದೆ, ಸೀತೆ ಬರೋದು ಬೇಡ ಅಂತ ಹೇಳಿಬಿಟ್ಟ. ನೀನು ಮೃದುವಾದ ನೆಲದಲ್ಲಿ ಕಾಲಿಟ್ಟು ಸಂಚಾರ ಮಾಡಿದವಳು, ಮೆದುವಾದ ಹಾಸಿಗೆಯಲ್ಲಿ ಮಲ್ಕೊಂಡು ಸುಖವಾಗಿರುವವಳು, ಅಂತಹ ದೊಡ್ಡ ಮಿಥಿಲೆಯ ಕನ್ಯೆ ನೀನು. ಕಾಡಿನಲ್ಲಿ ಹಿಂಸ್ರವಾದ ಹುಲಿ ಸಿಂಹ ಅಂತ ಪ್ರಾಣಿಗಳಿರ್ತವೆ, ಮುಳ್ಳು ಕಲ್ಲುಗಳ ಮೇಲೆ ಕಾಲಿಟ್ಟು ನಡಿಬೇಕಾಗತ್ತೆ. ಮೆದುವಾದ ಹಾಸಿಗೆ ಬದಲಿಗೆ ಪರ್ಣದಲ್ಲಿ ಎಲೆಯ ಮೇಲೆ ಮಲ್ಕೋಬೇಕಾಗತ್ತೆ. ಇದೆಲ್ಲ ನಿನ್ನ ರಾಣಿಯ ಜೀವನಕ್ಕೆ ಇದು ಶೋಭೆಯಲ್ಲ. ನಾನು ನಿನ್ನನ್ನು ಈ ಥರ ನಡೆಸ್ಕೊಳ್ಳೋದು ತಪ್ಪಲ್ಲ. ನನಗೆ ನಿನ್ನ ತಂದೆ ಕನ್ಯಾದಾನ ಮಾಡಬೇಕಾದ್ರೆ ತನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಭರವಸೆಯಿಂದ ಭರವಸೆಯಿಂದಿದ್ದಾಗ ನಾನು ನಿನ್ನನ್ನು ಕಾಡು ಮೇಡಿನಲ್ಲಿ ಸಂಚಾರ ಮಾಡೋದು ತಪ್ಪಲ್ಲ ಅಂತ ಸೀತೆಗೆ ಬಹಳಷ್ಟು ಉಪದೇಶ ಕೊಟ್ಟಾಗ ಸೀತೆ ಒಪ್ಪೋದಿಲ್ಲ. ಕೊನೆಗೆ ತುಂಬ ರಾಮ ಹಠ ಮಾಡಿದಾಗ ಸೀತೆ ಹೇಳುವಂಥ ಒಂದು ಮಾತು ಏನು ಅಂದರೆ, ನನಗೆ ಗೊತ್ತಿರಲಿಲ್ಲ ನಮ್ಮ ಅಪ್ಪ ಗಂಡು ಧರಿಸಿದ ಹೆಣ್ಣಿಗೆ ಮದುವೆ ಮಾಡಿಕೊಡ್ತಾನೆ ಅಂತ ಗೊತ್ತಿರಲಿಲ್ಲ ನನಗೆ ಅಂತ ಹೇಳ್ತಾಳೆ. ನಿನಗೆ ಒಬ್ಬ ಹುಲಿ ಸಿಂಹಗಳಿಂದ ರಕ್ಷಣೆ ಮಾಡುವ ಯೋಗ್ಯತೆಯಲ್ಲಿರುವಂಥ ಗಂಡಸು ನೀನು, ನಿನಗೆ ಕೊಟ್ಟುಬಿಟ್ಟು ನನ್ನ ಅಪ್ಪ ಮೋಸ ಮಾಡಿಬಿಟ್ಟಲ್ಲ, ನಾನು ಮೋಸ ಹೋದೆ ಇಲ್ಲ ಅಂತ ಹೇಳಿದ ಮೇಲೆ ರಾಮ ಕರ್ಕೊಂಡು ಹೋಗ್ತಾನೆ. ತುಂಬ ಕಠಿಣವಾದ ಮಾತನ್ನು ಹೇಳಿದ್ಮೇಲೆ ಧನುರ್ಧಾರಿಯಾಗಿ ಕಾಡಿನಲ್ಲಿ ಹೋಗಬೇಕಾದಾಗ ಸೀತೆಯ ಒಂದು ಉಪದೇಶ ನೋಡಿ. ಅವನು ಹೇಳ್ತಾನೆ, ಅಲ್ಲ ರಾಮ, ನಾವು ಕಾಡಿನಲ್ಲಿ ವನವಾಸಕ್ಕೆ ಅಂತ ಹೊರಟವರು, ಪ್ರಾಣಿಗಳ ಮೇಲೆ ಕಾರುಣ್ಯದಿಂದ ಬದುಕಬೇಕಾದವರು ನಾವು, ಇಡೀ ರಾಜ್ಯದಲ್ಲಿ ಏನೂ ಬೇಡ ಅಂತ ಹೇಳಿ ಹೊರಟವರಿಗೆ ಈ ಧನುಸ್ಸು ಯಾಕೆ ಬೇಕು, ಬಾಣಬಿಲ್ಲುಗಳು ಯಾಕೆ ಬೇಕು ನಿನಗೆ ಅಂತ. ಅದಕ್ಕೆ ರಾಮ ಹೇಳ್ತಾನೆ, ಎಲ್ಲಾದರೂ ಆಸುರರು ಬಂದಾಗ ಅಸುರ ಸಂಹಾರಕ್ಕೋಸ್ಕರ ಬೇಕು ಅಂತ ಹೇಳಿದಾಗ ಯಾಕೆ ಬೇಕು ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಕಾಡಿನಲ್ಲಿ ನಾವು ಸಂಚಾರ ಮಾಡಿ ಸಾಧನೆ ಮಾಡಬೇಕು, 14 ಇಷ್ಟು ದೀರ್ಘಕಾಲ ಕಳಿಬೇಕು ಅಂತ ಅಷ್ಟೇ ಇರೋದು ಬಿಟ್ಟರೆ ನಿನಗೆ ಯಾಕೆ ಬೇಕು ಅಸುರನ ಸಂಹಾರ ಮಾಡೋದು, ಅವ್ರ ಪಾಡಿಗೆ ಅವ್ರು ಇಟ್ಕೊಳ್ಳಿ, ನೀ ಯಾಕೆ ನಿಷ್ಠುರ ಯಾಕೆ ಆಗ್ತೀಯಾ ಅಂತ. ಅದಕ್ಕೆ ರಾಮ ಬೇರೆ ಉತ್ತರ ಕೊಡ್ತಾನೆ. ಆಮೇಲೆ ಅವಳು ಹೇಳ್ತಾಳೆ, ನೀನು ಒಳ್ಳೆಯವನೇ ರಾಮ, ನೀನು ಒಳ್ಳೆಯವನೇ, ನೀನು ಕೆಟ್ಟವರ ಮೇಲೆ ಪ್ರಯೋಗ ಮಾಡೋದಿಲ್ಲ ಅಂತ ನೀನು ಹೇಳ್ತಾ ಇದ್ದೀಯ. ಆದರೆ ಒಂದು ಎಚ್ಚರ ಬೇಕು, ಏನು ಗೊತ್ತಾ, ಒಬ್ಬ ವ್ಯಕ್ತಿಯ ಕೈಯಲ್ಲಿ ಆಯುಧಗಳಿದ್ದರೆ ಅವನು ಗೊತ್ತಿಲ್ಲದ ಹಾಗೆ ಅವನು ಹಿಂಸಾ ಪ್ರವೃತ್ತಿಗೆ ಹೋಗ್ತಾನೆ. ಸೀತೆ ಹೇಳುವ ಉಪದೇಶ. ಒಂದು ಋಷಿಯ ಕತೆ ಹೇಳ್ತಾಳೆ. ಒಂದು ಋಷಿಕುಮಾರ ಕಾಡಿನಲ್ಲಿ ತಪಸ್ಸಿಗೆ ಹೋಗ್ತಾನೆ. ಹೋಗಬೇಕಾದಾಗ ಇವನ ತಪಸ್ಸಿನ ಮೇಲೆ ನಿಷ್ಠೆ ಎಷ್ಟು ಉಂಟು ಅಂತ ಇಂದ್ರನಿಗೆ ಪರೀಕ್ಷೆ ಮಾಡಬೇಕು ಅನ್ನಿಸ್ತು. ಆಗ ಇಂದ್ರ ಒಬ್ಬ ಕ್ಷತ್ರಿಯನ ವೇಷದಲ್ಲಿ ಬ್ರಾಹ್ಮಣನ ವೇಷದಲ್ಲಿ ಹೋಗ್ತಾನೆ. ಹೋಗಿ ಆ ಋಷಿಕುಮಾರನ ಹತ್ರ ಹೇಳ್ತಾನೆ, ನಾನು ಸ್ವಲ್ಪ ಸಮಯ ಸಾಧನೆ ಮಾಡಬೇಕಾಗಿದೆ, ಕಾಡಿನಲ್ಲಿ ಹಿಂಸೆ ಪ್ರಾಣಿಗಳಿಂದ ನನಗೆ ತೊಂದರೆ ಆಗಬಾರ್ದು ಅಂತ ಒಂದು ಖಡ್ಗವನ್ನು ಹಿಡ್ಕೊಂಡು ಬಂದಿದ್ದೇನೆ. ಆದರೆ ನನಗೆ ಈಗ ಅನಿಸುತ್ತೆ, ಒಂದು ಸ್ವಲ್ಪ ದೀರ್ಘಕಾಲದ ಪ್ರಯಾಣ ಇರೋದರಿಂದ ತಪಸ್ಸು ಮಾಡಲಿಕ್ಕೆ ಹೋಗೋದ್ರಿಂದ ಖಡ್ಗ ಸದ್ಯದ ಮಟ್ಟಿಗೆ ಬೇಡ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ನೀನು ಈ ಖಡ್ಗವನ್ನು ಸ್ವಲ್ಪ ಸಮಯ ಇಟ್ಕುವಂತ ಋಷಿಕುಮಾರನಿಗೆ ಖಡ್ಗವನ್ನು ಕೊಡ್ತಾನೆ, ಬ್ರಾಹ್ಮಣನಾಗಿ ಬಂದ ದೇವೇಂದ್ರ. ಆಗ ಒಂದು ಷರತ್ತು ಏನು ಅಂದರೆ, ಕಂಡೀಷನ್ ಏನು ಅಂದರೆ, ಈ ಖಡ್ಗವನ್ನು ನೀನು ರಕ್ಷಣೆ ಮಾಡಬೇಕು, ನಾನು ಬರುವಾಗ ವಾಪಸ್ ಕೊಡಬೇಕು. ಇನ್ನೊಂದು, ಇದರ ಹರಿತ, ನಾನು ಈ ಕೊಡುವಾಗ ಎಷ್ಟು ಹರಿತ ಉಂಟಲ್ಲ ಅಷ್ಟೇ ಹರಿತವಾಗಿರಬೇಕು ಈ ಖಡ್ಗ ಅಂತ ಹೇಳಿಬಿಟ್ಟು ಷರತ್ತುಗಳನ್ನು ಹಾಕಿ ಮುಂದೆ ಹೋಗ್ತಾನೆ ಆ ಬ್ರಾಹ್ಮಣ. ಈ ಋಷಿ ಕುಮಾರನಿಗೆ ಜವಾಬ್ದಾರಿ ಬಂದುಬಿಡ್ತು ಆವತ್ತಿನಿಂದ. ಅವನು ತನ್ನ ಆಶ್ರಮದಿಂದ ಈ ಗೆಡ್ಡೆಗೆಣಸು ಆಹಾರಕ್ಕೋಸ್ಕರ ತರಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ತಾ ಇದ್ದವನು, ಎಲ್ಲಾದರೂ ಖಡ್ಗ ವಾಪಸ್ ಕೊಡಬೇಕಾದ್ರೆ ಕಳೆದು ಹೋಗಿಬಿಟ್ರೆ, ಯಾರಾದರೂ ತಗೊಂಡು ಹೋಗಿಬಿಟ್ರೆ ಅಂತ ಖಡ್ಗವನ್ನು ಹಿಡ್ಕೊಂಡೇ ಹೋಗ್ಲಿಕ್ಕೆ ಶುರು ಮಾಡಿದ. ಹೋಗಿ ಮತ್ತೆ ಅಷ್ಟೇ ಪರ್ತೆ, ಅಷ್ಟೇ ಶಾರ್ಪ್ ಇರಬೇಕು ಅಂತ ಹೇಳಿದ, ಅವನು ಅಷ್ಟೇ ಹರಿತವಾಗಿರಬೇಕು ಅಂತ.
ಒಂದು ವೇಳೆ ಅವನು ಬರುವಾಗ ಇದು ಹರಿತವಾಗಿಲ್ಲದಿದ್ದರೆ ನಾನು ಕೊಟ್ಟ ಮಾತು ಹಾಳಾಗುತ್ತೆ ಅಂತ ಅದನ್ನು ದಿವಸ ಕೂಟುದು ಅಂತ ಹೇಳ್ತಾರಲ್ಲ, ಅದನ್ನು ಶಾರ್ಪ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದ ಮೇಲೆ ಅದು ಎಷ್ಟು ಶಾರ್ಪ್ ಇದೆ ಅವನು ಕೊಡುವಾಗ ಅಂತ ಗೊತ್ತಾಗ್ತದೆ. ಆಗಲೇ ಒಂದು ಗಿಡಕ್ಕೆ ಹೊಡಿತಾನೆ. ಇಷ್ಟೇ ಕಟ್ಟಾಗಬೇಕು, ಪ್ರತಿನಿತ್ಯ ನಾನು ಶಾರ್ಪ್ ಮಾಡಬೇಕಾದ್ರೆ ಇಷ್ಟೇ ಕಟ್ಟಾಗಬೇಕು, ಅದು ಇಷ್ಟೇ ವೇಗದಲ್ಲಿ ತುಂಡಾದರೆ ಮಾತ್ರ ಅವನು ಕೊಟ್ಟಷ್ಟೇ ಶಾರ್ಪ್ ಹರಿತವಾಗಿರುತ್ತೆ ಅಂತ ಹೇಳಿ ಪ್ರತಿನಿತ್ಯ ಗಿಡಗಳಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅನಿಸುತ್ತು ಗಿಡಗಳನ್ನೇನೋ ಇದು ಮಾಡ್ಬೋದು, ಆದರೆ ಪ್ರಾಣಿ ಹತ್ಯೆ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ನೋಡೋಣ ಅಂತ ಪ್ರಾಣಿಗಳಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಅದು ಶಾರ್ಪ್, ಎಷ್ಟು ಶಾರ್ಪ್ ಇದ್ದರೆ ಒಂದು ಏಟಿಗೆ ರುಂಡ ಮುಂಡ ಬೇರೆ ಆಗ್ತಿತ್ತು ಪ್ರಾಣಿಗಳದು. ಶುರು ಮಾಡ್ತಾನೆ. ಹೀಗೆ ಒಬ್ಬ ಸಾತ್ವಿಕನಾದ ಋಷಿಕುಮಾರ ಒಂದು ಹಿಂಸಾಯುಧವಾದ ಆಯುಧದಿಂದ ಹೇಗೆ ಒಬ್ಬ ಬೇಡನಾಗಿ ಮತ್ತು ದೌರ್ಜನ್ಯಪೂರ್ಣವಾಗಿ ಪರಿವರ್ತನೆ ಆಗ್ತಾನೆ ಅಂತ ಹೇಳೋದಕ್ಕೆ ಈ ಕಥೆಯನ್ನು ಹೇಳಿಬಿಟ್ಟು ಸೀತೆ ಹೇಳ್ತಾಳೆ, ಇದು ಕತೆ, ಆಯುಧದ ಕತೆ. ನೀನು ಇವತ್ತು ಇದನ್ನು ಅಸುರನ ಮೇಲೆ ಮಾತ್ರ ಪ್ರಯೋಗ ಮಾಡ್ತೇನೆ ಅಂತ ಹೇಳ್ತಿದ್ಯಾ. ಕ್ರಮೇಣ ನಿನ್ನ ಮನಸ್ಸು ಬದಲಾಗಿ ಯಾವುದೋ ಒಂದು ಮರಕ್ಕೆ ಗುಡಿ ಇಡಬೇಕು ಅನಿಸುತ್ತೆ, ಆಮೇಲೆ ಯಾವುದೊಂದು ಪಕ್ಷಿಗೆ ಕರೆಕ್ಟಾಗಿ ಗುಡಿ ಇಡಲಿಕ್ಕೆ ಬರುತ್ತೋ ಇಲ್ವೋ ಅಂತ ಅನಿಸ್ಬೇಕು. ಹೀಗೆ ಎಲ್ಲ ಪ್ರಾಣಿಗಳ ಹಿಂಸೆಯ ಮೂಲಕ ನೀನು ಪ್ರಾಣಿ ಹಿಂಸಕನಾಗಿ ಪರಿವರ್ತನೆ ಆಗ್ತೀಯ. ಅದಕ್ಕೋಸ್ಕರ ಆಯುಧವನ್ನು ಬಿಟ್ಟು ಬಿಡು ಅಂತ ಸೀತೆ ಹೇಳೋ ಮಾತು. ರಾಮ ಹಾಗೆ ಆಗಿಲ್ಲ, ಅದು ಬೇರೆ ವಿಷಯ. ಆದರೆ ಸೀತೆಯ ಎಚ್ಚರದ ಮಾತು ನಾವೆಲ್ಲ ಆದರ್ಶವಾಗಿಟ್ಕೊಳ್ಬೇಕಾಗಿರುತ್ತೆ ಅಂತ ಒಂದು ಮಾತು. ಇನ್ನು ಇನ್ನು ತುಂಬ ಇದೆ, ಗಂಟೆ ಆಯಿತು. ಯಾವುದಾದ್ರೂ ಒಂದು ಮಾತು ಹೇಳಿಬಿಟ್ಟು ಮುಗಿಸಿಬಿಡ್ತೇನೆ. ಬಳಿಯ ಸರಿ ಸರಿ. ಆವಾಗ ಇನ್ನೊಂದು ಕಥೆಯನ್ನು ರಾಮಾಯಣದಲ್ಲಿ ಬರುತ್ತೆ. ಅದೇನು ಅಂದರೆ, ಈ ಸೀತೆ ಆಯುಧವನ್ನು ಇಟ್ಕೊಂಡು ನೀನು ಶಾಂತಿ ಮಂತ್ರವನ್ನು ಹೇಳ್ತಾ ಇದ್ದೀಯಾ, ಆಯುಧ ಇಟ್ಕೊಂಡು ಶಾಂತಿ ಮಂತ್ರ ಹೇಳೋದು ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ ಅಂತ. ಅದಕ್ಕೆ ಇನ್ನೊಂದು ಕತೆ ಹೇಳ್ತಾಳೆ ಅವಳು. ಒಂದು ಸಲ ಕಪಿಗಳಿಗೆ ಅನಿಸ್ತಂತೆ, ನಾವು ಉಪವಾಸ ಮಾಡಬೇಕು, ಯಾಕಂದರೆ ಏಕಾದಶಿ ಉಪವಾಸಕ್ಕೆ ತುಂಬ ಫಲ ಇದೆ ಅಂತ ಹೇಳೋದು ನಾವು ಕೇಳಿದ್ದೇವೆ. ನಾವು ಬೇರೆ ಪ್ರಾಣಿಗಳ ಹಾಗೆ ಇರಬಾರ್ದು. ಕಾಡಿನಲ್ಲಿ ಬೇರೆ ಪ್ರಾಣಿಗಳು ಮಾಂಸ ತಿಂತವೆ, ಸಿಕ್ಕಿದನ್ನು ತಿಂತವೆ. ನಾವು ಕಪಿಗಳನ್ನು ಸ್ಪೆಷಲ್ ಆಗಿರಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾವು ಒಂದು ವಿಶಿಷ್ಟ ಜೀವನ ಮಾಡಬೇಕು ಎಂಬ ಕಾರಣಕ್ಕೆ ಉಪವಾಸ ಮಾಡಲಿಕ್ಕೆ ಶುರು ಮಾಡೋದು ಅಂತ ಮಾಡಿದ್ವಿ. ಏಕಾದಶಿ ಉಪವಾಸ. ಹಾಗೆ ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಪಾಸ್ ಆಯಿತು. ಉಪವಾಸ ಶುರು ಮಾಡಿದೆವು. ಉಪವಾಸ ಮಾಡಿದ ಮೇಲೆ ಫಲ ಬರಬೇಕಾದ್ರೆ ದ್ವಾದಶಿ ಪಾರಣೆ ಮಾಡಬೇಕು ಅಂತ ನಿಯಮ ಇದೆ. ದ್ವಾದಶಿಯಲ್ಲಿ ಸಕಾಲದಲ್ಲಿ ಪಾರಣೆ ಮಾಡಿದರೆ ಏಕಾದಶಿಯ ಫಲ ಬರುತ್ತೆ. ಅದು ಬಿಟ್ಟು ದ್ವಾದಶಿ ಆ ಕಾಲದಲ್ಲಿ ಆಹಾರ ತಗೊಳ್ದಿದ್ರೆ ಏಕಾದಶಿಯ ಫಲನೇ ಬರುವುದಿಲ್ಲ. ಇದೇ ನಿಮಗೆ ಗೊತ್ತಿರ್ಬೋದು. ಅಂಬರೀಷನಂತೆ ವ್ರತವನಾನರಿ ಅಂತ ಹೇಳ್ತಾರೆ ನೋಡಿ. ಅಂಬರೀಷ ಅವನು ಉಪವಾಸ ಮಾಡಿದ್ದಾನೆ. ಮರುದಿನ ದ್ವಾದಶಿ ಸಕಾಲದಲ್ಲಿ ಆಹಾರ ತಗೊಳ್ದಿದ್ರೆ ಪಾಪ ಬರುತ್ತೆ ಎಂಬ ಕಾರಣಕ್ಕೆ ಅವನಿಗೆ ಗೊಂದಲ. ದುರಾಸ ಬಂದಿದ್ದಾನೆ, ನದಿಗೆ ಸ್ನಾನಕ್ಕೆ ಹೋಗಿದ್ದಾನೆ, ಅತಿಥಿಗೆ ಊಟ ಹಾಕಿದ್ದೆ, ನಾನು ಊಟ ಮಾಡುವ ಹಾಗಿಲ್ಲ, ದ್ವಾದಶಿ ಹೊತ್ತಲ್ಲಿ ಊಟ ಮಾಡದಿದ್ರೆ ಏಕಾದಶಿಯ ಫಲವೇ ಹೋಗಿಬಿಡುತ್ತೆ, ಆದ್ದರಿಂದ ಸಕಾಲದಲ್ಲಿ ಊಟ ಮಾಡಬೇಕು ಅಂತ ಹೇಳುವ ಗೊಂದಲ ಅವನಿಗೆ. ಅದಕ್ಕೋಸ್ಕರ ದುರಾಸ ಬರೋರು ಕಾಯ್ತಾನೆ. ಅವನು ತುಂಬ ವಿಳಂಬ ಮಾಡ್ತಾ ಇದ್ದಾನೆ, ಬೇಕು ಅಂತೆ ವಿಳಂಬ ಮಾಡ್ತಾ ಇದ್ದಾನೆ. ಕೊನೆಗೆ ಅಂಬರೀಷ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಅತಿಥಿಯನ್ನು ಬಿಟ್ಟು ಊಟ ಮಾಡೋದು ಸರಿಯಲ್ಲ, ಉಪವಾಸ ಕಾಲದಲ್ಲಿ ಸಕಾಲದಲ್ಲಿ ಪಾರಣೆ ಮಾಡದಿದ್ದರೆ ಪಾಪನೂ ಬರುತ್ತೆ ಎಂಬ ಕಾರಣಕ್ಕೆ ಒಂದು ನೀರನ್ನು ತಗೊಳ್ತಾನೆ. ಅದು ಉಪವಾಸದ ಪ್ರತಿನಿಧಿಯೂ ಹೌದು, ಆಹಾರದ ಪ್ರತಿನಿಧಿ ಹೌದು. ನೀರಿಗೆ ಇದೊಂದು ವಿಶೇಷ ಗುಣ. ಅದು ಈಗ ನೀವು ಏಕಾದಶಿ ಉಪವಾಸ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕಾದ್ರೆ ನೀರು ಕುಡಿದ್ರೆ ಒಂದು ರೀತಿಯಲ್ಲಿ ಉಪವಾಸ ಉಳಿಸ್ಕೊಂಡು ಹಾಗೂ ಆಗುತ್ತೆ, ನಿಮ್ಮ ದೇಹಕ್ಕೆ ಬಲನೂ ಬರುತ್ತೆ ಅಂತ ಹೇಳುವ ಹಾಗೆ ಸಕಾಲದಲ್ಲಿ ಪಾರಣೆ ಮಾಡಲಿಕ್ಕೋಸ್ಕರ ನೀರನ್ನು ಕುಡಿದ. ಆದರೆ ಅತಿಥಿ ಬರುವ ಮೊದಲು ಊಟ ಮಾಡದೇ ಇರುವುದರ ಮೂಲಕ ಪಾರಣೆಯನ್ನು ಮಾಡದೇನೂ ಅತಿಥಿ ಗೌರವ ಕೊಡುವ ಅಂತ ಒಂದು ಬಂತು. ಹಾಗಾಗಿ ಸಕಾಲದಲ್ಲಿ ಪಾರಣಬೇಕಾದ ಪಾರಣೆಗೆ ಎಷ್ಟು ಮಹತ್ವ ಇದೆ ಅಂತ ನಾನೀಗ ಹೇಳಿಕೊಟ್ಟದ್ದು. ಇದು ಆ ಕಥೆಯನ್ನು ಹೇಳಿದರೆ ಅದೇ ಆಗುತ್ತೆ ಇವಾಗ. ಹಾಗಾಗಿ ಕಪಿಗಳ ಅನ್ನಿಸ್ತು, ದ್ವಾದಶಿ ಬೆಳಿಗ್ಗೆ ನಾವು ಆಹಾರ ಹುಡ್ಕೊಂಡು ಹೋಗ್ಲಿಕ್ಕೆ ಕತ್ತಲು, ಬೆಳಿಗ್ಗೆ ಬೇಗ ಮಾಡಬೇಕಾದ್ರೆ ಈ ಕತ್ತಲಲ್ಲಿ ಮರಗಿಡಗಳಲ್ಲೆಲ್ಲ ಹಣ್ಣು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗುವಾಗ ಎಲ್ಲ ದ್ವಾದಶಿ ತಪ್ಪಿ ಹೋಗಿಬಿಟ್ರೆ, ತ್ರಯೋದಶಿ ಬಂದುಬಿಟ್ರೆ ನಮ್ಮ ಉಪವಾಸ ಹಾಳಾಗುತ್ತೆ ಅಂತೇಳಿ ಏನು ಮಾಡಿದ್ರು, ಒಂದು ಮರದಲ್ಲಿ ಕೂತ್ಕೊಂಡು ಉಪವಾಸ ಮಾಡೋಣ. ಯಾವ ಮರದಲ್ಲಿ? ಹಣ್ಣಿರೋ ಮರದಲ್ಲಿ, ಒಳ್ಳೆ ಸಮೃದ್ಧವಾದ ಹಣ್ಣಿರೋ ಮರದಲ್ಲಿ ಕೂತ್ಕೊಂಡು ಉಪವಾಸ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಕೂಡಲೇ ಹಣ್ಣು ತಿನ್ಬೋದು ಅಂತ ಕೂತ್ಕೊಂಡು ಅಂತ. ಅಷ್ಟೊತ್ತಿಗೆ ಇನ್ನೊಂದು ಕಪಿ ಹೇಳ್ತಂತೆ, ಅದೆಲ್ಲ ಸರಿ, ಈ ಮರದಲ್ಲಿ ಹಣ್ಣು ಮಾತ್ರ ಇರೋದ್ರ, ಕಾಯಿನೂ ಇರುತ್ತಲ್ಲ, ನಾವು ಹಣ್ಣು ತಿನ್ನಬೇಕಾಗಿರೋದಲ್ಲ, ಬೆಳಗಿನ ಜಾವ ಯಾವುದು ಹಣ್ಣು ಯಾವ ಕಾಯಿದ್ದು ಗೊತ್ತಾಗಲ್ಲ, ಅದಕ್ಕೆ ಏನು ಮಾಡಬೇಕು, ಹಣ್ಣನ್ನು ಕೈಲಿ ಹಿಡ್ಕೊಂಡೇ ನಾವು ಉಪವಾಸ ಮಾಡಿದರೆ ಮರೆತು ರಪ್ಪ ತಿನ್ಬೋದು ಅಂತ ಹೇಳಿದ್ವಾಗುತ್ತೆ. ಇದು ಒಳ್ಳೆ ಪ್ಲ್ಯಾನ್ ಅಂತ ಗೊತ್ತಾಯಿತು. ಅದಕ್ಕೆ ಏಕಾದಶಿ ರಾತ್ರಿ ಮರಕ್ಕೆ ಹೋದು ಹಣ್ಣಾದದ್ದನ್ನು ಕೈಲಿ ಹಿಡ್ಕೊಂಡೇ ತಿಂದು ಕೂತ್ಕೊಂಡು ನಿದ್ರೆ ಮಾಡಲಿಕ್ಕೆ ಹೋಗ್ಬೋದು. ಅಷ್ಟು ಇನ್ನೊಂದು ಕಪ್ಪಿ ಹೇಳ್ತಂತೆ, ಅಲ್ಲ ನಾಳೆ ಬೆಳಿಗ್ಗೆ ಅದನ್ನು ಕೂಡಲೇ ತಿನ್ನಬೇಕು ಅಂದರೆ
ಅದು ಇವತ್ತೇ ನಾವು ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಒಳ್ಳೇದು ಹೇಳಿದ್ವಿ. ನಾಳೆ ತಿರ್ಗಾ ಅದನ್ನು ಯಾರು ಅಷ್ಟು ಲೇಟ್ ಆಗುತ್ತಲ್ಲ, ಕೂಡಲೇ ತಿಂದರೆ ಪಾರಣೆಗೆ ಬಲ ಬರೋದು ಏಕಾದಶಿ ಉಪವಾಸಕ್ಕೆ ಅಂತ. ಆದ್ದರಿಂದ ಉಪವಾಸ ಹೋಯಿತು ಅಂತ. ಹಾಗಾಗಿ ಹಣ್ಣು ಬಾಯಲ್ಲಿ ಇಟ್ಕೊಂಡು ಉಪವಾಸದ ಪ್ರತಿಜ್ಞೆ ಮಾಡ್ತಾರಲ್ಲ, ಹಾಗೆ ರಾಮ ನೀನು ಕೈಲಿ ಬಿಲ್ಲು ಬಾಣ ಇಟ್ಕೊಂಡು ಅಹಿಂಸೆಯ ಘೋಷಣೆ ಮಾಡ್ತಾ ಇದ್ದಿ ಅಂತ. ಇದು ಇವತ್ತಿನ ರಾಷ್ಟ್ರಗಳಿಗೆ ಉದಾಹರಣೆ. ಅಮೇರಿಕ ಇರ್ಬೋದು, ಎಂತೆಂಥ ರಾಷ್ಟ್ರಗಳು ದೊಡ್ಡ ದೊಡ್ಡ ಅಣುಬಾಂಬುಗಳನ್ನು ಇಟ್ಕೊಂಡು ಶಾಂತಿ ಪ್ರಶಸ್ತಿ, ಶಾಂತಿ ನೊಬೆಲ್ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನಾನು ಅಲ್ಲಿ ಯುದ್ಧ ನಿಲ್ಲಿಸಿದೆ, ಇಲ್ಲಿ ಯುದ್ಧ ನಿಲ್ಲಿಸಿದೆ, ಯಾಕೆಂದರೆ ನಾನು ಶಾಂತಿಯ ದೂತ ಅಂಥೇಳಿ ಪ್ರತಿಜ್ಞೆ ಮಾಡ್ತಾರೆ. ಆದರೆ ಅವರ ರಾಷ್ಟ್ರಗಳಲ್ಲಿ ಫೈಟರ್ ಜೆಟ್ಗಳಿದ್ದಾವೆ, ರಫೇಲ್ ಇದೆ, ದೊಡ್ಡ ದೊಡ್ಡ ಅಣುಬಾಂಬುಗಳಿದ್ದಾವೆ. ಈ ಅಣುಬಾಂಬ್ ಇಟ್ಕೊಂಡ ರಾಷ್ಟ್ರಗಳು ಶಾಂತಿ ಮಂತ್ರವನ್ನು ಪಡಿಸಿ ಮಾಡೋದು ಹೇಗೆ ಅಂದರೆ, ಸೀತೆ ಹೇಳೋದು, ನೀನು ಕೈಯಲ್ಲಿ ಧನುರ್ಧಾರನಾಗಿ ಇಟ್ಕೊಂಡು ಶಾಂತಿಯನ್ನು, ಅಹಿಂಸೆಯನ್ನು ಜಗತ್ತಿಗೆ ಸಾರ್ತೇನೆ ಅಂತ ಹೇಳೋದಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ. ಹಾಗಾಗಿ ಸೀತೆಯ ಮಾತು ಇವತ್ತು ಪ್ರಸ್ತುತ ಅಂತ ಹೇಳೋದು ನಾವು ಹೇಳೋದು. ಅವತ್ತು ಅದು ಏನು ಹೇಳಿದ್ದು ಅದು ಇವತ್ತು ರಿಲೆವೆಂಟೇ ಅಂತ ರಾಮನಿಗೆ ಉಪದೇಶ ಕೊಡೋದು ಅವಳು. ನೀನು ಕೈಯಲ್ಲಿ ಬಾಣ ಬಿಲ್ಲು ಇಟ್ಕೊಂಡು ನೀನು ಅಹಿಂಸೆಯನ್ನು ಜಗತ್ತಿನಲ್ಲಿ ಸಾರ್ಲಿಕ್ಕೆ ಹೊರಟಿದ್ದೀಯ. ಇದು ಹೇಗೆ ಅಂದರೆ ಇವತ್ತಿನ ಕಾಲ ಕೇಳಬೇಕಂದ್ರೆ ಅಣುಬಾಂಬ್ ಇಟ್ಟುಕೊಂಡು ಶಾಂತಿ ಮಂತ್ರ ಹೇಳ್ತಕ್ಕಂಥ ಅಭಿವೃದ್ಧಿ ಅಂದರೆ ರಾಷ್ಟ್ರಗಳ ಘೋಷಣೆಗೆ ಸಮಾನ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸೀತೆ ಲಕ್ಷ್ಮಣನ ಇದು ಒಂದು ಸೌಮಿತ್ರಿ ಅಥವಾ ಲಕ್ಷ್ಮಣ ಇದ್ದಾನಲ್ಲ, ರಾಮ ಕಾಡಿಗೆ ಹೋಗಬೇಕಾದ್ರೆ ಸೀತೆ ಬರ್ತಾಳೆ ಅಂತ ಹಠ ಹಿಡಿದ ಮೇಲೆ ಒಪ್ಕೊಂಡಲ್ಲ. ಸೀತೆ ಹೇಳಿದ್ದಲ್ಲ, ನೀನೊಬ್ಬ ಸೀರೆ ಸುತ್ತಿದ ಗಂಡಸು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ ಮೇಲೆ ಮುಜುಗರ ಆಯಿತು ರಾಮನಿಗೆ. ಆಯಿತು ನೀನು ಬಾ ಅಂತ. ಅಷ್ಟೊತ್ತಿಗೆ ಲಕ್ಷ್ಮಣ ಹಠ ಹಿಡಿದ, ನಾನೂ ಬರ್ತೇನೆ ಅಂತ. ಲಕ್ಷ್ಮಣ ಹಠ ಹಿಡಿದಾಗ ರಾಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಯಿತು ಅಂತ ಒಪ್ಕೊಂಡ. ಆದರೆ ರಾಮ ಒಂದು ಷರತ್ತು ಹಾಕಿದೆ, ಏನು ಅಂದರೆ, ನೀನು ಅಮ್ಮನ ಹತ್ರ ಒಪ್ಪಿಗೆ ತಗೊಳ್ಳದೆ ನನ್ನ ಹತ್ರ ಬರುವ ಹಾಗಿಲ್ಲ. ಏಕೆಂದರೆ ಸುಮಿತ್ರೆ ನಿನ್ನನ್ನು ಹಡೆದ ಅಮ್ಮ, ಅವಳು ಒಪ್ಪಿಗೆ ಕೊಟ್ಟರೆ ನೀನು ನನ್ನ ಜೊತೆ ಬರೋದು ಇರಲಿಲ್ಲ. ಅಮ್ಮನಿಗೆ ನಾನು ದ್ರೋಹ ಮಾಡಿ, ಚಿಕ್ಕಮ್ಮನಿಗೆ ದ್ರೋಹ ಮಾಡಿ ನಾನು ನಿನ್ನ ಕಾಡಿಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಷರತ್ತು ಹಾಕ್ತಾಳೆ. ಆವಾಗ ಈ ಲಕ್ಷ್ಮಣ ಸುಮಿತ್ರೆ ಅಂತ ಹೋಗಿ ಪ್ರಣಾಮ ಮಾಡ್ತಾನೆ. ಅಮ್ಮ, ನಾನು ರಾಮನ ರಕ್ಷಣೆಗೋಸ್ಕರ ಕಾಡಿಗೆ ಹೋಗ್ತೇನೆ ಅಂತ. ಅವರಿಬ್ಬರಲ್ಲಿ ಎಂಥ ಸ್ನೇಹ ಅಂತ ಹೇಳಿದರೆ ರಾಮಾಯಣದಲ್ಲಿ ಹೇಳ್ತಾರೆ, ಅಯಂ ಹಿ ದಕ್ಷಿಣೋ ಬಾಹು ಬಹಿಪ್ರಾಣ ಇವಾಪರಹ ಅಂತ. ಅಂದರೆ ಲಕ್ಷ್ಮಣ ರಾಮನ ಬಲಕೈ ಅಂತ ಇವತ್ತು ನಾವು ಹೇಳ್ತೇವಲ್ಲ, ಅದು ರಾಮಾಯಣದಲ್ಲೇ ಬಂದಿದೆ. ಇವತ್ತು ಆಯ ಎಂಬೇನ ಬಲಕೈ ಅಂತ ಹೇಳ್ತಾರಲ್ಲ, ಇದು ಇವತ್ತಿನ ಮಾತಲ್ಲ, ರಾಮಾಯಣದಲ್ಲಿ ಬಂದಿದೆ. ವಾಲ್ಮೀಕಿ ಹೇಳುದು, ಲಕ್ಷ್ಮಣನಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಅಂದರೆ, ಅಯಂ ಹಿ ದಕ್ಷಿಣೋ ಬಾಹು ಬಹಿಪ್ರಾಣ ಇವಾಪರಹ. ಒಂದು ಬಲಕೈ, ಇನ್ನೊಂದು ಪ್ರಾಣ ಯಾವಾಗಲೂ ದೇಹದ ಒಳಗಡೆ ಇರುತ್ತಲ್ಲ, ಹೊರಗಡೆ ಇನ್ನೊಂದು ಪ್ರಾಣ ಇದ್ದರೆ ಅದು ಲಕ್ಷ್ಮಣ ಅಂತ ವಾಲ್ಮೀಕಿಗಳು ರಾಮಾಯಣದಲ್ಲಿ ರಾಮ ಲಕ್ಷ್ಮಣರ ಸೌಹಾರ್ದದ ಬಗ್ಗೆ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಇದೆ ಅಂದರೆ ಅವರ ಪ್ರೀತಿ ಎಷ್ಟು ಇತ್ತು. ಯಾವ ತಾಯಿಯೂ ಕೂಡ ಈ ಥರ ಹೇಳಲ್ಲ. ಯಾಕೆಂದರೆ ಇದೊಂದು ನೀತಿ ನಾವು ತಿಳ್ಕೊಂಡು, ಒಬ್ಬಳು ತಾಯಿಗೆ ಮಗ ಜೊತೆಗಿರಬೇಕು ಅಂತ ಹೇಳುವ ಆಸೆ ಒಂದು ಇದು ಮಾತ್ರ ಇರುವುದಲ್ಲ, ಇನ್ನೊಂದು ನಿರಪರಾಧಿಯ ಮಗನನ್ನು ಕಾಡಿಗೆ ಹಾಕಿ ಕಳಿಸ್ಬೇಕು. ರಾಮನದು ಪ್ರಾರಬ್ಧ ಕರ್ಮ. ಅವನಿಗೆ ಒಂದು ಕೈಕೇಯಿಗೆ ವರ ಕೊಟ್ಟುಬಿಟ್ಟು ದಶರಥ ಮಾಡಿದ ಅನ್ಯಾಯಕ್ಕೆ ಇವನು ಕೈಕೇಯಿ ಹೇಳಿದಾಳೆ ಕಾಡಿಗೆ ಹೋಗು ಅಂತ. ರಾಮನದು ಪ್ರಾರಬ್ಧ ಕರ್ಮ, ಅವನು ಅನುಭವಿಸಲಿ, ನನ್ನ ಮಗ ಯಾಕೆ ಹೋಗ್ಬೇಕು ಕಾಡಿಗೆ? ಅವನೇನಕ್ಕೆ ಶಾಪ ಇದೆ ಅವನಿಗೆ? ಅವನು ಒಳ್ಳೆ ಚೆನ್ನಾಗೇ ಇದ್ದಾನೆ, ಅವನಿಗೆ ಯಾಕೆ ಶಾಪ ಇದೆ ಅಂತ ಅದನ್ನು ಯೋಚನೆ ಮಾಡೋದ್ರ ಬದಲಿಗೆ ಏನು ಹೇಳಿದ್ಲು ಗೊತ್ತಾ, ನೀನು ಸಂತೋಷವಾಗಿ ಹೋಗಿ ಬಾ, ರಾಮ ನೆರಳಿನಂತೆ ನೀನು ಇರಬೇಕು ಅಂತ ಉಪದೇಶ ಕೊಡ್ತಾಳೆ. ಸುಮಿತ್ರೆಯ ಮನೋಭಾವ ಎಷ್ಟು ಉದಾತ್ತವಾದ್ದು. ಕೈಕೇಯಿ ಕೌಸಲ್ಯ ಸುಮಿತ್ರೆಯಲ್ಲೇ ಒಂದು ಅಂಶ ಮೇಲೆ ಅಂತ ಹೇಳೋದಕ್ಕೆ ಇದೊಂದು ಕಾರಣ. ಕೌಸಲ್ಯಗೆ ಅನಿವಾರ್ಯ ಮಗನನ್ನು ಕಳಿಸ್ಕೊಡ್ಬೇಕು ಅಂತ, ಸುಮಿತ್ರೆಗೆ ಯಾವ ಅನಿವಾರ್ಯತೆ ಇರಲಿಲ್ಲ. ಕಳಿಸಿಕೊಟ್ಲು ಅಂದರೆ ಅವಳ ಗುಣ ಎಂಥದ್ದು ಅಂತ. ಆಗ ಅವಳು ಒಂದು ಮಾತು ಹೇಳ್ತಾಳೆ, ನೀನು ಹೋಗಿ ಬಾ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ ಅಂತ ಸುಮಿತ್ರೆಯ ಬಾಯಲ್ಲಿ ಬರುವ ಒಂದು ಮಾತು. ಏನು ಅಂದರೆ, ರಾಮಂ ದಶರಥಂ ವಿದ್ಧಿ. ಯಾಕೆ ಅಂದರೆ, ಈ ಅಯೋಧ್ಯೆ ಉಂಟಲ್ಲ, ಇದರ ಒಳಗಿನ ಒಂದು ಅರ್ಥ ಧ್ವನಿ ಏನು ಅಂದರೆ, ರಾಮ ಕಾಡಿಗೆ ಹೋದರೆ ಅಯೋಧ್ಯೆ ಅದು ವಿರಾಮ ಆಗತ್ತೆ ಅಂತ, ವಿಗತವಾದ ರಾಮ ಆಗತ್ತೆ ಅಂತ. ಇನ್ನೊಂದು, ದಶರಥನು ಇಲ್ಲದಿರುವಂಥ ರಾಜ್ಯ ಆಗುತ್ತೆ ಅಂತ. ಯಾಕೆಂದರೆ ರಾಮನ ವಿರಹ ಸಹಿಸಿಕೊಂಡು ದಶರಥ ಬಹಳ ಕಾಲ ಬದುಕುವುದಿಲ್ಲ. ಹಾಗಾಗಿ ಒಳಗಿನ ಒಂದು ಅರ್ಥ. ಇನ್ನೊಂದು ಅರ್ಥ, ರಾಮ ದಶರಥಂ ವಿದ್ಯೆ ಅಂದರೆ ಜ್ಯೇಷ್ಠ ಭ್ರಾತ ಪಿತೃಸಮಃ. ಕಾಡಿನಲ್ಲಿ ದಶರಥನ ಜೊತೆಗೇನು ಬರುವುದಿಲ್ಲ,
ತಂದೆಗೇನು ಗೌರವ ಕೊಡ್ತೀಯೋ ಅದನ್ನು ಅಣ್ಣನಾಗಿಯೂ ಕೊಡು, ತಂದೆಗೆ ಆಗಿಯೂ ಕೊಡು ಅಂತ. ರಾಮನನ್ನು ಜ್ಯೇಷ್ಠ ಭ್ರಾತ ಪಿತೃಸಮಃ ಆದ್ದರಿಂದ, ದೊಡ್ಡ ಅಣ್ಣನು ತಂದೆಗೆ ಸಮಾನ ಆದ್ದರಿಂದ ರಾಮನನ್ನೇ ದಶರಥನಾಗಿ ತಿಳ್ಕೊ ಅಂತ ಒಂದು ಮಾತಾದರೆ, ಇನ್ನೊಂದು ಅಯೋಧ್ಯೆಯಲ್ಲಿ ದಶರಥನೇ ಇರೋದಿಲ್ಲ ಆದರೆ ನನಗೆ ತಂದೆ ರಾಮನೇ ಮುಂದೆ, ಅಯೋಧ್ಯೆ ದಶರಥನ ಕಳ್ಕೊಳ್ಳುತ್ತೆ ನೀನು ಕಾಡಿಗೆ ಹೋದ್ಮೇಲೆ ಅಂತ ಇನ್ನೊಂದು ಒಳ ಅರ್ಥ. ಇನ್ನು ಮಾಂವಿದ್ದಿ ಜನಕಾತ್ಮಜಾಮ್, ನನ್ನನ್ನು ನೀನು ಕೌಸಲ್ಯ ಅಂತ ಭಾವಿಸು ಅಂತ, ಅಲ್ಲ ಸೀತೆಯನ್ನಾಗಿ ನನ್ನನ್ನು ತಿಳ್ಕೊ ಅಂತ. ಅಂದರೆ ನಾನು ನಿನ್ನ ಜೊತೆಗೆ ಇರಿದಿದ್ರು ಕೂಡ ಸೀತೆಯನ್ನು ತಾಯಿಯ ಸ್ಥಾನದಲ್ಲಿ ನೋಡು. ನೀನು ನಿನಗೆ ಅತ್ತಿಗೆ ಆದರೂ ಕೂಡ ನೋಡಬೇಕಾಗಿರೋದು ತಾಯಿಯ ಸ್ಥಾನದಲ್ಲಿ ಸೀತೆಯನ್ನು. ಯಾಕಂದರೆ ನೀವು ಮೂರೇ ಕಾಡಲ್ಲಿ ಇರುವವರು, 3 ಜನವೇ. ಯಾವತ್ತೂ ಕೂಡ ಅಪ್ಪೆ ಕೂಡ ಅತ್ತಿಗೆಯನ್ನು ಬೇರೆ ಭಾವನೆಯಿಂದ ನೋಡಬೇಡಾದ್ರಿಂದ ಮಾಂವಿದ್ಯೆ ಜನಕಾತ್ಮಜಾದ ಸೀತೆಯನ್ನು ನಾನು ಅಂತ ತಾಯಿಯಿಂದ ತಿಳ್ಕೊಂಡು ನೀನು ಪೂಜಿಸಬೇಕಷ್ಟೇ ಹೊರತು ಅತ್ತಿಗೆ ಅಂತ ಹೇಳೋ ಭಾವನೆ ಬೇಡ ಅಂತ ಒಂದು. ಅಯೋಧ್ಯಾಂ ಅಠವೀಂ ವಿಧಿ, ಈ ಅಯೋಧ್ಯೆ ಉಂಟಲ್ಲ ಅದನ್ನು ಕಾಡು ಅಂತ ತಿಳ್ಕೊಂಡು ನೀನು ಸಂತೋಷದಿಂದ ಹೋಗು. ಅಯೋಧ್ಯೆ ಒಂದು ಸಂಪದ್ಭರಿತವಾದ ಮಹಾರಾಷ್ಟ್ರ ಇದು. ಇಲ್ಲಿ ಬೇಕಾದಷ್ಟು ಸುಖ ಸಂಪತ್ತಿಗೆಯಲ್ಲಿ ಬದುಕುವ ಅವಕಾಶ ನಿನಗಿದ್ದಾಗ ನೀನು ಕಾಡಿಗೆ ಹೋದಾಗ ಯಾವತ್ತಾದರೂ ಒಂದು ದಿವಸ, ಇವತ್ತೇನು ಉತ್ಸಾಹದಿಂದ ಹೋಗ್ತಿದ್ಯಾ, ಯಾವತ್ತಾದರೂ ಈ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ನೀರಿಲ್ಲದಿರುವಂಥ ಕಾಡಿನಲ್ಲಿ ಹಿಂಸ ಪ್ರಾಣಿಗಳು ಎದುರು ಬಂದಾಗ ಮುಳ್ಳಿನ ಮೇಲೆ ಕಾಲಿಡಬೇಕಾದ್ರೆ ಅಥವಾ ಪರ್ಣಕುಟೀರದ ಮೇಲೆ ಅಡಿಯಲ್ಲಿ ಮಲ್ಕೊಳ್ಬೇಕಾದ್ರೆ ನಿಮಗೆ ಒಂದು ದಿವಸ ಏನಾದರೂ ಅಯ್ಯೋ ಅಯೋಧ್ಯೆನೇ ಚೆನ್ನಾಗಿತ್ತು ಅಂತ ಅನಿಸಿ ನಿನಗೆ ಮನಸ್ಸು ವಿಚ್ಫಲ ಆದರೆ ಇಷ್ಟೆಲ್ಲ ಮಾಡಿದು ಹೋಗುತ್ತಲ್ಲ. ಅದಕ್ಕೆ ಅಯೋಧ್ಯೆಯನ್ನು ಕಾಡು ಅಂತ ತಿಳ್ಕೊ, ಇಲ್ಲೇನು ಸುಖ ಸಪ್ಪಗೆ ಇಟ್ಕೊಬೇಡ ಅಂತ. ಇನ್ನೊಂದು ಏನು ಅಂದರೆ ದಶರಥ ಹೋದ ಮೇಲೆ ಅರಾಜಕವಾದ ಅಯೋಧ್ಯೆ ಅದು ಕಾಡಿಗಿಂತ ಬೇರೆಯಾಗಿರುವುದಿಲ್ಲ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳ್ತಾನೆ. ಹಾಗಾಗಿ ಗಚ್ಚತಾತ ಯಥಾ ಸುಖಂ ಅಂತ ಹೇಳೋದ್ರ ಮೂಲಕ ಒಬ್ಬಳು ತಾಯಿಯಾಗಿ ಮಗನಿಗೆ ಧರ್ಮ ಮಾರ್ಗದಲ್ಲಿ ನಡಲಿಕ್ಕೆ ಯಾವಂತಿತ್ತೆ ಪ್ರೋತ್ಸಾಹ ಕೊಟ್ಟಲು. ಸೌಮಿತ್ರೆಯ ಔದಾರ್ಯ ಎಂಥದ್ದು ಅಂತ ಹೇಳೋದು ರಾಮಾಯಣದಲ್ಲಿ ತುಂಬ ಸ್ಪಷ್ಟವಾಗಿ ಪ್ರತಿಫಲಿತವಾಗುತ್ತೆ. ಸೀತೆಯನ್ನು ಕಾಡಿಗೆ ಬಿಡಬೇಕಾದ್ರೆ ಒಂದು ಮಾತು ಎಲ್ಲರದ್ದು ಆಕ್ಷೇಪ ಇದೆ, ಮರೆಯಲ್ಲಿ ಕೊಂದದ್ದು ಹೇಗೆ ತಪ್ಪು ಅಂತ ಹೇಳೋದು ಉಂಟು, ಸೀತೆಯನ್ನು ಕಾಡಿಗೆ ಬಿಟ್ಟದ್ದು ತಪ್ಪು ಅಂತ ರಾಮ. ಯಾಕೆಂದರೆ ಒಬ್ಬ ರಾಜಾದಿರಾಜನ ತುಂಬ ಗರ್ಭಿಣಿಯಾದ ಸೀತೆಯನ್ನು ಒಂದು ಅಯೋಧ್ಯೆ ಸಾಮಾನ್ಯ ಒಬ್ಬಳು ಹೆಣ್ಣುಮಗಳನ್ನಾದರೂ ಹೀಗೆ ಕಳಿಸುವಂಥದ್ದು ಸರಿಯಲ್ಲ. ಒಬ್ಬ ರಾಜನಿಗೆ ಒಂದು ಪ್ರಜೆಯ ಮೇಲೆ ಇಂಥ ಕೆಲಸ ಮಾಡೋದು ಸರಿಯಲ್ಲ. ಆದಮೇಲೆ ಒಬ್ಬಳು ಹೆಣ್ಣುಮಗಳು ಅಂತ ಹೇಳುವ ದೃಷ್ಟಿಯಿಂದ ಆದರೂ ನೋಡಿ ಕಳಿಸ್ಬೋದಿತ್ತು ತುಂಬ ಗರ್ಭಿಣಿಯನ್ನು ಅಂತ ಕೇಳಿದಾಗ ರಾಮ ಅಂಥ ಕ್ರೌರ್ಯವನ್ನು ಮಾಡಲಿಲ್ಲ. ಅವನೇನು ಮಾಡಿದ ಗೊತ್ತು, ಲಕ್ಷ್ಮಣನ ಹತ್ರ ಹೇಳಿದ, ನೀನು ಸೀತೆಯನ್ನು ಹಿಂಸಪ್ರಾಣಿ ಇರುವ ಕಾಡಿಯಲ್ಲಿ ಘೋರಾರಣ್ಯದಲ್ಲಿ ಬಿಡಬೇಡ, ಅದರ ಬದಲಿಗೆ ನೀನು ವಾಲ್ಮೀಕಿಯ ಆಶ್ರಮದ ಹತ್ತಿರವೇ ಇಟ್ಟುಬಿಡು, ಕಳಿಸ್ಬಿಡು. ಅವಳು ನೇರವಾಗಿ ವಾಲ್ಮೀಕಿ ಆಶ್ರಮಕ್ಕೆ ಹೋಗ್ತಾಳೆ. ಅವಳಿಗೊಂದು ಸಂರಕ್ಷಣೆ ಇರುತ್ತೆ, ತುಂಬ ಗರ್ಭಿಣಿ, ಮುಂದೆ ಅವಳು ಅಲ್ಲಿಯೇ ಪ್ರಸವವನ್ನು ಮಾಡಿದರೆ ಅವಳ ಮಕ್ಕಳಿಗೂ ರಕ್ಷಣೆ ಸಿಗುತ್ತೆ ಅಂತ ಹೇಳುವುದರ ಮೂಲಕ ರಾಮ ಕ್ರೌರ್ಯವನ್ನು ಮರೆಯದೆ ಮಾನವೀಯತೆಯನ್ನು ಮರೆದ. ಅದರ ಜೊತೆಗೆ ಒಬ್ಬ ಮನುಷ್ಯನಿಗೆ ತನ್ನ ಸಂಸಾರ ಅಂತ ಹೇಳೋದು ಮುಖ್ಯ ಆಗಿರ್ಬೋದು. ಒಬ್ಬ ರಾಜನಿಗೆ ತನ್ನ ಹೆಂಡತಿಗಿಂತ ಮುಖ್ಯ ಯಾವುದು ಅಂದರೆ ರಾಜಧರ್ಮ. ಅದು ಹೆಂಡತಿಗಿಂತೂ ಬಹಳ ದೊಡ್ಡದು. ಏಕೆಂದರೆ ಸಮಗ್ರ ಪ್ರಜೆಗಳ ಜವಾಬ್ದಾರಿ ಎಂಬುದು ಹೆಂಡತಿಯ ಜವಾಬ್ದಾರಿಗಿಂತ ದೊಡ್ಡ ಜವಾಬ್ದಾರಿ. ಆದ್ದರಿಂದ ಒಂದು ವೇಳೆ ನಾನು ದಾರಿ ತಪ್ಪಿದೆ ಅಂತ ಆಗಿಬಿಟ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ಪ್ರಜೆಗಳು ಇದನ್ನೊಂದು ಸಾಮಾನ್ಯ ಮಾಡ್ಕೊಂಡು ಬಿಡ್ತಾರೆ. ಹೆಂಡತಿಯನ್ನು ಎಲ್ಲಾದರೂ ಕಳಿಸೋದು, ಯಾವತ್ತಾದರೂ ಸ್ವೀಕಾರ ಮಾಡೋದು, ಇದೊಂದು ರಾಜನೀತಿ, ರಾಜ್ಯದಲ್ಲಿ ಒಂದು ಪ್ರಜಾನೀತಿಗೆ ತುಂಬ ಭಂಗ ಬರುತ್ತೆ ಅಂತ ಹೇಳುವ ಕಾರಣಕ್ಕೆ ರಾಮ ತಾನೊಬ್ಬ ಆದರ್ಶಯುತವಾದ ರಾಜನಾಗಿದ್ದೇನೆ, ನಾನು ರಾಜನೀತಿಯನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕೆಂಬ ಕಾರಣಕ್ಕೆ ಅನಿವಾರ್ಯವಾಗಿ ಇದನ್ನು ಪರಿತ್ಯಾಗ ಮಾಡಿದ ಹೊರತು ಅಲ್ಲಿ ತಪ್ಪನ್ನೂ ಮಾಡಿಲ್ಲ, ರಾಜನೀತಿಯನ್ನು ತೋರಿಸಿದ, ಮಾನವೀಯತೆಯನ್ನು ಮೆರೆದ ರಾಮ. ಆದ್ದರಿಂದ ಅವನ ಮೇಲೆ ಇಂಥ ಆಕ್ಷೇಪ ಸರಿಯಲ್ಲ ಅಂತ ಹೇಳುವುದನ್ನು ಕೂಡ ರಾಮಾಯಣದಲ್ಲಿ ಪರಿಹಾರ ಹೇಳಬೇಕಾದ್ರೆ ಹೇಳ್ತಾರೆ. ಹೀಗೆ ಬಹಳಷ್ಟು ವಿಷಯ ರಾಮಾಯಣದಲ್ಲಿದೆ. ಅದರಿಂದ ಬೇಕಾದಷ್ಟು ನೀತಿಯನ್ನು ಕಲಿತುಕೊಳ್ಬೇಕಾದ ಅಂಶ ನಮಗೆ ಇದೆ. ಇನ್ನು ಮುಂದೆ ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮ ಸುಬ್ರಹ್ಮಣ್ಯದಲ್ಲಿ ಹುಟ್ಟಿ ಬೆಳೆದ ಮಕ್ಕಳದ್ದು ಇದೆ. ಆದ್ದರಿಂದ ನಾನು ಆ ಸಂಗೀತ ಕಚೇರಿಗೆ ಅವಕಾಶ ಮಾಡಿಕೊಡ್ತಾ ಇವತ್ತಿನ ಪ್ರಾಯೋಜಕರಾಗಿರತಕ್ಕಂಥ ಸುಬ್ರಹ್ಮಣ್ಯಾಚಾರ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ.